ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವರ್ತಿ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನ ಸ್ಮರಿಸೋಣ, ಆತನನ್ನ ಕೊಂಡಾಡೋಣ, ಆತನನ್ನ ಸ್ತುತಿಯನ್ನ ಸಲ್ಲಿಸೋಣ. ಕೂಡಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರಿಯರಿಗೂ, ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ ಮತ್ತು ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಈ ಒಂದು ಸಂಜೆಯ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕೂಟವನ್ನು ನಾವು ಪ್ರಾರಂಭಿಸುವಾಗೆ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ನಮ್ಮ ಮಧ್ಯದಲ್ಲಿ ಶ್ರೀಮತಿ ಅಮರೋಹಿ ಅವರಿದ್ದಾರೆ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ದೇವರ ಮಹಿಮೆಗೋಸ್ಕರವಾಗಿ ಹಾಡುವಾಗಿ ಕೇಳ್ಕೊತೀನಿ. ಗುಡ್ ಈವ್ನಿಂಗ್ ಎವ್ರಿಬಡಿ. ಸೇರಿ ಬಂದಿರುವಂತಹ ತಮ್ಮೆಲ್ಲರಿಗೂ ಸಾಯಂಕಾಲದ ವಂದನೆಗಳನ್ನ ನಾನು ಹೇಳ್ತೇನೆ. 103ನೇ ಒಂದು ಕೀರ್ತನೆಯ ಒಂದು ಹಾಡನ್ನು ನಾನು ಇವತ್ತು ಆಡಲು ಹೋಗ್ತಾ ಇದ್ದೇನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ, ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಶ್ರೇಷ್ಠವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಶ್ರೇಷ್ಠವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ, ಮುಂಜಾನೆಯೂ
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ, ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ಮಧುರವಾಗಿ ಹಾಡಿದಂತ ಶ್ರೀಮತಿ ಅಮ್ರೋಹಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ನಾವು ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಪ್ರಾರಂಭದ ಪ್ರಾರ್ಥನೆಯನ್ನ ಸಹೋದರ ಸಂತೋಷ್ ಅವರು ನಮ್ಗೆ ಪ್ರಾರಂಭದ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಅತಿಯಾಗಿ ಪ್ರೀತಿ ಮಾಡಿದ ಸ್ವರ್ಗೀಯ ತಂದೆಯರ ಸ್ವಾಮಿ, ಅಪ್ಪ ತಂದೆಯ ಸ್ವಾಮಿ, ಈ ದಿನದಲ್ಲಿ ನಮ್ಮನ್ನು ಕಾದು ಕಾಪಾಡಿದ ಸ್ವಾಮಿ, ಈ ಒಂದು ಸಾಯಂಕಾಲ ಸಮಯದಲ್ಲಿ ಸ್ವಾಮಿ ನಾವು ವಯಸ್ಕರ ಹಬ್ಬ ಶಾಲೆ ಪಾಠವನ್ನು ಕಲಿಯೋಲ್ಲ ಸ್ವಾಮಿ. ನಮ್ಮ ರಾಶಿಯಸ್ಸು ಬಲಪಡಿಸು ಸ್ವಾಮಿ. ಈ ಝೂಮ್ ಆಪ್ ಮುಖಾಂತರ ಸ್ವಾಮಿ ಈ ದಿನ ವಯಸ್ಕರ ಹಬ್ಬ ಶಾಲೆಯನ್ನು ತೊಡುವಂಥ ಪಾಸ್ಟರ್ ನಾಶಿಸು ಬಲಪಡಿಸು. ಅವರು ಆಡುವ ಮಾತು ನಿನ್ನ ಮಾತುಗಳಾಗಿದೆ ಸ್ವಾಮಿ. ಅವರ ಬೇಕಂತ ಆರೋಗ್ಯ ಕೊಟ್ಟು ಅವನು ಕಾದು ಕಾಪಾಡು ಸ್ವಾಮಿ. ಈ ಝೂಮ್ ಆಪ್ ಮುಖಾಂತರ ಸ್ವಾಮಿ ಅನೇಕ ಮಕ್ಕಳು ಸೇರಿ ಬಂದಿರೋ ಸ್ವಾಮಿ, ದಯಮಾಡಿ ಇನ್ನೂ ಅನೇಕ ಮಕ್ಕಳು ಸೇರಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಂಥ ಮಹಾ ಭಾಗ್ಯವನ್ನು ದಯಪಡಿಸಿದ ಬರೋಕೆ ಬೇಡ್ಕೊಡುತ್ತಾ ನಜರೇತಿನ ಒಂದೇ ಹೆಸರು ಬೆಳೆದಿದೆ ಸ್ವಾಮಿ. ಆಮೇನ್. ಧನ್ಯವಾದಗಳು ಸಹೋದರರೇ ಪ್ರಾರ್ಥನೆ ಮಾಡೋದಕ್ಕಾಗಿ. ಈಗ ನಾವು ನೇರವಾಗಿ ನಮ್ಮ ಸಭಾಸಾಲ ಪಾಠಕ್ಕೆ ನಾವು ತೆರಳುವ. ಸಭಾಸಾಲ ಪಾಠವನ್ನು ನಾವು ಕಲಿಯೋದಕ್ಕಿಂತ ಮುಂಚಿತವಾಗಿ ಮಕ್ಕಳಿಗೆ ಒಂದು ಕಥೆಯನ್ನು ಹಾಕ್ಬೇಕಾಗಿತ್ತು. ಬಟ್ ನಿಮ್ಗೆ ಕತೆ ಕೊನೆಯಲ್ಲಿ ನಾನು ನಿಮ್ಗೆ ಕಥೆಯನ್ನು ಹಾಕ್ಲಿಕ್ಕೆ ಹೋಗ್ತೇವೆ. ಈಗ ಸಮಯವನ್ನ ಮಕ್ಕಳು ನೀವೆಲ್ಲರೂ ಕಾಯ್ತಾ ಇರ್ತೀರಾ. ಖಂಡಿತವಾಗ್ಲು ನಿಮ್ಗೆ ಒಂದು ದೊಡ್ಡ ಕಥೆಯನ್ನ ಕೊನೆಯಲ್ಲಿ ನಿಮ್ಗೆ ಪ್ರಸಾರವನ್ನ ಮಾಡ್ತೇವೆ. ಸೊ ಈಗ ನಾವು ನೇರವಾಗಿ ಸಭಾಸಾಲ ಪಾಠಕ್ಕೆ ನಾವು ತೆರಳುವ. ಈ ದಿನದ ಸಭಾಸಾಲ ಪಾಠವನ್ನ ತೆಗೆದುಕೊಳ್ಳುವಂತಹ ಸಂದೇಶಕರನ್ನ ಪರಿಚಯಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ನಾರ್ತ್ ಕರ್ನಾಟಕ ಸೆಕ್ಷನ್ ಮಾತ್ರ ನಿಮ್ಗೆ ಚಿರಪರಿಚಿತ. ಆ ಕಡೆಯನ್ನ ನಮ್ಮ ಬೆಳಗಾಮು, ಬೀದರು ಈ ಕಡೆ ನೋಡುವಾಗ ಈ ಬೆಂಗಳೂರು ಮತ್ತೆ ಮೈಸೂರು ಕಡೆ ಬಂದಾಗ ಸ್ವಲ್ಪ ಹೊಸ ಮುಖ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಆದ್ರೆ ನನಗೆ ಅವರು ಚಿರಪರಿಚಿತ. ಸೊ ಇನ್ನು ಅನೇಕರು ಹೊಸಬರಿದ್ದೀರಿ, ಅನೇಕರು ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ. ಹಿರಿಕರಂತ ಜಾನ್ಸನ್ ಶರಣಪ್ಪ ಅವರು ನಮ್ಮ ಬೆಳಗಾಂ ಒಂದು ಶಾಲೆಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನ ಮತ್ತು ಅವರ ಕುಟುಂಬವನ್ನ ಮತ್ತು ಅವ್ರು ಮಾಡುವಂತ ಸೇವೆಯನ್ನ ಅಧಿಕವಾಗಿ ಆಶೀರ್ವಾದ ಮಾಡ್ಲಿ. ಅನೇಕ ಒಂದು ವಾಕ್ಯಗಳ ಮೂಲಕವಾಗಿ ದೇವರ ಮಕ್ಕಳನ್ನ ಅವರು ಬಲಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ತಪ್ಪದೆ ಬೆಳಗಿನ ಒಂದು ಅನುದಿನ ಮನ್ನಾ ಆಗಿರ್ಬೋದು, ಅಂತಾರಾಷ್ಟ್ರೀಯ ಕನ್ನಡ ಶಾಲೆ ಆಗಿರ್ಬೋದು, ಪ್ರತಿನಿತ್ಯವೂ ಮೊದಲ ಹೆಸರು ಇರ್ತದೆ ಅವರು. ಹಾಗಾಗಿ ದೇವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡ್ತಕ್ಕಂಥರಾಗಿದೆ. ಸೊ ಪ್ರತಿಯೊಬ್ಬರು ನೀವು ಯಾರ್ಯಾರು ಪ್ರತಿನಿತ್ಯವೂ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಗೆ ಸಹಕರಿಸಿ ನಮ್ಮನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ಈ ದಿನ ನಿಮಗೆ ಸಂದೇಶವನ್ನು ತರುವಂತ ಹಿರಿಕರಂತ ಜಾನ್ಸನ್ ಶರಣಪ್ಪ ಅವ್ರನ್ನ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ನಾವು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಸಮಯನ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಾಯಂಕಾಲ ಸಮಯದಲ್ಲಿ ಮತ್ತೊಂದು ಆವರ್ತಿ ದೇವರು ನಮ್ಮನ್ನು ತನ್ನ ವಾಕ್ಯಗಳನ್ನ ತಿಳಿಸಿಪಡಿಸಲಿಕ್ಕೆ ಸೇರಿಸಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ವಂದನೆ ಸಲ್ಲಿಸುವರಾಗಿದ್ದೇವೆ, ಕೃತಜ್ಞತೆ ಉಳ್ಳರಾಗಿದ್ದೇವೆ. ಈ ಸಮಯವು ದೇವರು ಕೊಟ್ಟರೆ ಮಾತ್ರ ನಮಗೆ ಅದು ಸದಾವಕಾಶಗಳಾಗಿ ಉಪಯೋಗ ಆಗುತ್ತದೆ. ಅದಕ್ಕಾಗಿ ನಾವು ಆತನಿಗೆ ವಂದನೆ ಸಲ್ಲಿಸೋಣ. ದೇವರ ವಾಕ್ಯದಿಂದ ನಾವು ತಿಳಿದುಕೊಂಡು ಅದರ ಪ್ರಕಾರ ನಡೀಲಿಕ್ಕೆ ನಮಗೆ ದೇವರು ಎಷ್ಟೆಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಆ ಸಮಯವನ್ನು ನಾವು ಖಂಡಿತ ದೇವರ ಸೇವೆಗಾಗಿ ನಾವು ಉಪಯೋಗ ಮಾಡಿದಂತ ಪಕ್ಷದಲ್ಲಿ ದೇವರು ನಮ್ಮನ್ನು ಖಂಡಿತ
ಆಶೀರ್ವಾದ ಮಾಡುತ್ತಾರೆ, ಆತನ ಸೇವೆಗಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನಾವು ಆತನ ಒಂದು ವಾಗ್ದಾನದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನ ನಮ್ಮ ಮಹಾಯಾಜಕ ಎಂಬುದಾಗಿ ಬುಧವಾರ ಪಾಠದಲ್ಲಿ ನಾವು ನೋಡುತ್ತೇವೆ. ಈ ಒಂದು ವಿಶೇಷವಾದಂತ ಹೆಸರುಳ್ಳ ಯೇಸು ಸ್ವಾಮಿಯವರು ನಮಗೆ ಮಹಾಯಾಜಕನಾಗಿದ್ದಂಥದ್ದು ಬಹಳ ಒಂದು ಸಂತೋಷ ಮತ್ತು ನಮಗೆ ಆಶಾದಾಯಕವಾದಂತ ಮತ್ತು ವಾಗ್ದಾನದ ಒಂದು ಫಲವನ್ನು ನಾವು ನೆರವೇರಿಸಲಿಕ್ಕೆ ಆ ಒಂದು ಮಹಾಯಾಜಕ ಸೇವೆಯು ಯೇಸು ಸ್ವಾಮಿಯ ಮಾಡುವಂಥದ್ದಾಗಿದೆ. ಮೋಶೆ ಕಾಲದಿಂದ ಹಿಡಿದು ಯೇಸು ಸ್ವಾಮಿಯು ಪರಲೋಕಕ್ಕೆ ಹೋಗುವಂತ ಸಮಯದವರೆಗೂ ಈ ಯಾಜಕ ಸೇವೆಯ ಬಗ್ಗೆ ಏನ್ ಮಾಡ್ತಾರಂದ್ರೆ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಸ್ರಾಯೇಲರು ಯಾವ ಜನಾಂಗ ಎಷ್ಟು ವರ್ಷಗಳು ಆ ಸೇವೆ ಅವರು ಆ ದೇವರ ನಂಬಿಕೆಯಲ್ಲಿ ಅಥವಾ ದೇವರ ಮಕ್ಕಳಾಗಿ ಆರಿಸಿಕೊಂಡಂತ ಆ ಜನಾಂಗವನ್ನು ಪ್ರೀತಿಯಾಗಿ ತಾನು ತನ್ನ ಉದ್ದೇಶಪೂರ್ವಕವಾದ ದೇಶಕ್ಕೆ ಸೇರಿಸಬೇಕೆಂಬುದಾಗಿ ಆತನ ಉದ್ದೇಶವಾಗಿತ್ತು. ಅದರ ಪ್ರಯುಕ್ತವಾಗಿ ಬಹಳ ವರ್ಷಗಳ ಹಿಂದೆನೇ ಮಾಡಿದಂತ ಈ ಒಂದು ಯೋಜನೆಯನ್ನು ನಾವು ಇವತ್ತು ಈ ಮಾಡರ್ನ್ ಅಥವಾ ಈ ಲಾಸ್ಟ್ ಡೇಸ್ ನ ಒಂದು ಮೆಸೇಜ್ ಆಫ್ ಇಬ್ರೂಸ್ ನ ಒಂದು ಪುಸ್ತಕದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ಇದು ನಮಗೆ ಹೆಚ್ಚಿನ ಒಂದು ಧೈರ್ಯವನ್ನು ಕೊಡುವಂತದ್ದಾಗಿದೆ. ಮತ್ತು ಹೆಚ್ಚಿನ ಒಂದು ಮನೋಧೈರ್ಯ ಅಥವಾ ದ ಹೋಪ್ ಆಫ್ ಸಾಲ್ವೇಷನ್ಗೆ ನಮಗೆ ಆ ನಂಬಿಕೆಯಲ್ಲಿ ನಮ್ಮನ್ನು ತಿಳಿಸ್ಲಿಕ್ಕೆ ಈ ಒಂದು ವರ್ಡ್ ಆಫ್ ಐ ಪ್ರೀಸ್ಟ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಒಂದು ಉದ್ದೇಶಗಳು ನಮಗೆ ಮಹಾ ಒಂದು ಸಂತೋಷವನ್ನು ತರುವಂತದ್ದಾಗಿದೆ. ಯಾಕಂದ್ರೆ ಅದು ಕೊನೆ ದಿನದಂತ ನಮಗೆ ಬಹಳ ಮಹತ್ವದಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿಯವರು ಪರಲೋಕದಲ್ಲಿ ಮಹಾಯಾಜಕ ಸೇವೆಯನ್ನು ಈಗ ಮಾಡುವಂತಹದ್ದ ಒಂದು ಉದ್ದೇಶ ನಮಗೆಲ್ಲರಿಗೆ ಅದು ಸತ್ಯದಲ್ಲಿ ತಿಳ್ಕೊಂಡಿದ್ದೇವೆ. ಅದು ಮೋಶೆ ಕಾಲದಿಂದಂತ ಆಗಿನ ಕಾಲದ ಜನರಿಗೆ ತಿಳಿಸಿದಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವು ನೋಡುತ್ತೇವೆ ಹೆವೆನ್ಲಿ ಸ್ಯಾಂಕ್ಚುರಿ ಅದು ದೇವರು ತಿಳಿಸಿಕೊಟ್ಟಂತ ಯೆಹೋವ ದೇವರು ಮಾಡಿದಂತ ಒಂದು ಯೇಸು ಸ್ವಾಮಿಯ ಆ ಮಹಾಯಾಜಕನ ಬಗ್ಗೆ ತಿಳಿಸ್ಲಿಕ್ಕೆ ಮಾಡಿದಂತ ಇಸ್ರೇಲ್ ಜನ ತಿಳಿಸ್ಲಿಕ್ಕೆ ಮಾಡಿದಂತ ಒಂದು ಉದಾಹರಣೆ, ಒಂದು ಛಾಯೆ, ಒಂದು ಶಾಡೋ ಆಫ್ ದ ಸ್ಯಾಂಕ್ಚುರಿ ಎಂಬುದಾಗಿ ನಾವು ನೋಡೋ ಸಂದರ್ಭದಲ್ಲಿ ಎಷ್ಟು ಪ್ರೀತಿಮಯ ದೇವರು ಇಷ್ಟು ವರ್ಷಗಳ ಕಾಲ ತನ್ನ ಪರಿಪೂರ್ಣವಾದ ಯೋಜನೆಯನ್ನು ನಮ್ಮ ಈ ಕಾಲದಲ್ಲಿದ್ದಂತ ನಮಗೆ ಅದು ಪೂರ್ಣದಾಯಕವಾಗಿ ನಾವು ನಂಬುವಂತದ್ದಾಗಿದೆ. ಅದಕ್ಕಾಗಿ ಯೇಸು ನಿರ್ವಹಿಸುವ ಎರಡನೆಯ ಕಾರ್ಯವನ್ನು ಇದೇನ್ ಮಾಡ್ತದಂದ್ರೆ ಪ್ರಚುರ ಪಡಿಸುತ್ತದೆ ಅಥವಾ ಪರಿಚಯಿಸುತ್ತದೆ. ಎರಡನೆಯ ಕಾರ್ಯವೇ ಯೇಸು ಸ್ವಾಮಿಯವರು ಪರಲೋಕದಲ್ಲಿ ಮಹಾಯಾಜಕ ಸೇವೆಯನ್ನು ನಮ್ಮೆಲ್ಲರ ಸಲುವಾಗಿ ಮಾಡ್ತಾ ಇದ್ದಾರೆ. ಎರಡನೆಯ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳುವಂತ ನಾವುಗಳು ಅಂದ್ರೆ ಅಮೂಲ್ಯವಾಗಿದೆ, ಬಹಳ ಇಂಪಾರ್ಟೆಂಟ್ ಆಗಿದೆ ನಮ್ಗೆ. ಆದ ಕಾರಣ ಈ ಎಷ್ಟು ಇಂಪಾರ್ಟೆಂಟ್ ಇದ್ದಂತ ಒಂದು ವಿಷಯವನ್ನು ಇಸ್ರೇಲ್ ಜನರಿಗೆ ಯೆಹೋವ ದೇವರು ತಿಳಿಸಿಕೊಟ್ರು. ನೋಡೋ, ಈ ರೀತಿಯಲ್ಲಿ ನೀನು ಸ್ಯಾಂಕ್ಚುರಿಯನ್ನು ನೀನು ಬಿಲ್ಡ್ ಮಾಡಬೇಕು. ಅದರಲ್ಲಿ ದೇವರ ಸೇವಕರುಗಳು ಅಥವಾ ಮಹಾಯಾಜಕ ಸೇವೆ ಯಾವ ರೀತಿಯಲ್ಲಿ ನಡಿಬೇಕೆಂಬುದಾಗಿ ನಮಗೆಲ್ಲರಿಗೆ ಗೊತ್ತಾದಂತ ವಿಷಯ. ಅದು ಯಾಜಕ ಕಾಂಡದಲ್ಲಿ ನಾವು ನೋಡುತ್ತೇವೆ. ಯಾಜಕ ಕಾಂಡದಲ್ಲಿ ಅನೇಕ ವಿಚಾರಗಳನ್ನು ನಾವು ನೋಡೋ ಸಂದರ್ಭದಲ್ಲಿ ಸರ್ವಾಂಗ ಹೋಮಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಯೇಸು ಸ್ವಾಮಿಯವರು ಸರ್ವಾಂಗ ಹೋಮ ಯಜ್ಞವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ವಿಶೇಷವಾದಂತ ಒಂದು ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಅದು ಸಹಾಯವಾಗಿದೆ. ಮತ್ತೆ ಈ ಯಾವ ರೀತಿಯಲ್ಲಿ ಮಹಾಯಾಜಕರುಗಳು ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಅದು ಯಾಜಕ ಕಾಂಡದಲ್ಲಿ ನಾವು 10ನೇ ಸಂಧಿಯಲ್ಲಿ ನೋಡುತ್ತೇವೆ. ಅದಕ್ಕಾಗಿ ಕೂಡ ಆ ಜನರು ಅಥವಾ ಯಾಜಕರುಗಳು ಯಾವ ರೀತಿಯಲ್ಲಿ ಇರಬೇಕೆಂಬುದನ್ನು ಕೂಡ ಆ ಸತ್ಯವೇದದಲ್ಲಿ ನೋಡುತ್ತೇವೆ. ಆಮೇಲೆ ಅರಣ್ಯ ಕಾಂಡದಲ್ಲಿ ನೋಡುತ್ತೇವೆ ಯಾಜಕ ವರ್ಗದವರು ಯಾವ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಬೇಕು, ಯಾಜಕ ವರ್ಗದವರು ಯಾವ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಕೂಡ ನಾವು ಅಲ್ಲಿ ಸತ್ಯವೇದದಲ್ಲಿ ನೋಡುತ್ತೇವೆ.
ಸೊ ಅದರ ವಿಶೇಷವಾದಂತ ಒಂದು ವಿಷಯವನ್ನು ತಿಳ್ಕೊಂಡ ಸಂದರ್ಭದಲ್ಲಿ ಮೆಲ್ಕ ಜೆದೆಕನ ತರದಂತ ಯಾಜಕನನ್ನು ಯೆಹೋವ ದೇವರು ನಮಗೆ ಪರಿಚಯ ಮಾಡ್ತಾರೆ. ಯೆಹೋವ ದೇವರು ನಮಗೆ ಏನ್ ಪರಿಚಯ ಮಾಡ್ತಾರಂದ್ರೆ, ಮೆಲ್ಕಿ ಜೆದೆಕನ ತರದಂತ ಯಾಜಕನು ನಮಗಿದ್ದಾನೆ. ಅದರಿಂದ ನಾವು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ 110ನೆಯ ಸಂಧಿ 4ನೆಯ ವಚನದಲ್ಲಿ ನಾವು ನೋಡೋಣ. ಈ ಮೆಲ್ಕೆ ಜೆದೆಕನ ತರದಂತ ಯಾಜಕನು ಯೆಹೋವ ದೇವರು ನಮಗೆ ಅದ್ಭುತವಾದ ಒಂದು ಕಾಣಿಕೆಯಾಗಿ ನಮಗೆ. ಕೀರ್ತನೆಗಳು 110 4ನೇ ಸಂಧಿ 4ನೇ ವಚನ. ನೀನು ಸದಾ ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನ ದಯೆಯು ಕನಿಕರವು ಉಳ್ಳವನು. ನೀನು ಸದಾಕಾಲವು ಮೆಲ್ಕಿಜೆದೆಕನ ತರಹದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ. ಪಶ್ಚಾತ್ತಾಪ ಪಡುವುದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಯೆಹೋವ ದೇವರು ಮನಪೂರ್ವಕವಾಗಿ ಆತನನ್ನು ಆರಿಸಿಕೊಂಡಂತ ಮೆಲ್ಕಿಜೆದೆಕನ ತರಹಂತ ಯಾಜಕನು, ಎವರ್ ಲಾಸ್ಟಿಂಗ್ ಪ್ರೀಸ್ಟ್ ಅಂತ. ಆತನ ತರ ಮತ್ತೆ ಬರೋದಿಲ್ಲ, ಬರೋಕ್ ಆಗೋದಿಲ್ಲ ಅಂತ ಒಂದು ಸೇವಕನನ್ನು ನಾವು ದೇವರ ಒಂದು ನಮಗಾಗಿ ಆರಿಸಿಕೊಟ್ಟಿದ್ದಾರೆ. ಅದು ಆತನಿಗೆ ಆಣೆ ಇಟ್ಟಿದ್ದಾರೆ. ಆತನನ್ನೇ ಆಣೆ, ಅದಕ್ಕಿಂತ ಹೆಚ್ಚಿನದವರು ಯಾರಿಲ್ಲ. ಯೆಹೋವ ದೇವರೇ ತನಗೆ ಆಣೆ ಇಟ್ಟು ಈ ಒಂದು ಮೆಲ್ಕಿಜೆದೆಕನ ತರಂತ ಯೇಸು ಸ್ವಾಮಿಯನ್ನು ನಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಯಾಜಕನಾಗಿ ನಮಗೆ ಕೊಟ್ಟಿದ್ದಾರೆ. ಇದು ಇಸ್ರೇಲ್ ಜನರಾದಂತ ನಮಗೆ ಆಗಿನ ಯೇಸು ಸ್ವಾಮಿಯ ಕಾಲದಲ್ಲಿಂತ ಈ ಶಿಷ್ಯರುಗಳಿಗೆ ಏನಾಗಿತ್ತಂದ್ರೆ, ಅವರು ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಅವರು ತನ್ನ ರಾಜ್ಯದ ವಂಶಸ್ತರ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂಬ ಉದ್ದೇಶದಿಂದ ಅವರಿದ್ದರು. ಆ ರೋಮನ್ಸ್ ಎಂಪವರ್ದಲ್ಲಿದ್ದಂತ ಆ ಒಂದು ಸಮಯದಲ್ಲಿ ಏನ್ ಮಾಡ್ತದೆ ಅಂದ್ರೆ, ಇವರು ತಮ್ಮ ರಾಜ್ಯದ ಒಂದು ಅಧಿಕಾರವನ್ನು ವಹಿಸಿಕೊಳ್ಬೇಕು ಎಂಬುದಾಗಿ ಇಸ್ರಾಯೇಲ್ ಜನರ ಅಥವಾ ಯಹೂದ್ಯರ ಒಂದು ಮನುಷ್ಯನೊಳಗಿದ್ದಂತ ಪಕ್ಷದಲ್ಲಿ ಯೇಸು ಸ್ವಾಮಿಯವರು ಬಂದ ಪಕ್ಷದಲ್ಲಿ ಅವರು ಆ ಸನ್ನಿವೇಶಗಳು ಬರ್ತದೆ ಟಿಲ್ ದ ಡೆತ್ ಆಫ್ ಇಸ್ ಕ್ರೂಸಿಫಿಕೇಶನ್ ವರೆಗೆ ಅವರು ನೋಡ್ತಾ ಇದ್ದಾರೆ. ಯಾರು ಇಸ್ರಾಯೇಲ್ ಈ ಶಿಷ್ಯರುಗಳು ಅವ್ರು ಇಳಿದು ಬರಬಹುದು, ದೇವರಾಗಿದ್ಕೊಂಡು ಅವ್ರು ಇಳಿದು ಬಂದು ತನ್ನ ರಕ್ಷಿಸಬಹುದು, ನಮ್ಮನ್ನು ರಕ್ಷಿಸಬಹುದು ಎಂಬುದಾಗಿ ಅವರು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಅದು ಖಂಡಿತ ಆಗ್ಲಿಲ್ಲ. ಯಾಕಂದ್ರೆ ದೇವರ ಒಂದು ಉದ್ದೇಶವೇನೆಂದ್ರೆ ಆತನ ಯಜ್ಞ ಆಗ್ಬೇಕಾಗಿತ್ತು. ಆ ಯಜ್ಞದ ಕುರಿಯಾದ ಆತನ ರಕ್ತದ ಪ್ರಯುಕ್ತವಾಗಿ ನಾವು ನೋಡುತ್ತೇವೆ. ಇಲ್ಲಿ ಮೋಶ ಕಾಲದಲ್ಲಿ ಆ ಛಾಯೆಯನ್ನು ಅಲ್ಲಿ ಹೇಳ್ಕೊಟ್ಟ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರು ಆ ಛಾಯೆಯಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಈ ಶಿಷ್ಯರುಗಳು ಅದನ್ನು ನೋಡ್ತಾರೆ. ನೋಡಿದ ತಕ್ಷಣ ಅವರಿಗೆ ಪಲಾಯನವನ್ನು ಮಾಡ್ತಾರೆ. ಅಲ್ಲಿಂದ ಅವ್ರು ತಪ್ಪಿಸಿಕೊಳ್ಳುವಂತ ಸಂದರ್ಭಗಳು, ಓಡಿ ಹೋಗುವಂತ ಸಂದರ್ಭಗಳು ನೋಡುತ್ತೇವೆ. ಆದ್ರೆ ಯೇಸು ಸ್ವಾಮಿ ಅವರು ತನ್ನ ಕ್ರೂಸಿಫಿಕೇಶನ್ ಆದ್ಮೇಲೆ ಅಥವಾ ತನ್ನ ಸರ್ವಾಂಗ ಹೋಮವನ್ನು ಒಪ್ಪಿಸಿದ ಮೇಲೆ, ತನ್ನ ಯಜ್ಞವನ್ನು ಅರ್ಪಿಸಿದ ಮೇಲೆ ಮರಣವನ್ನು ಜಯಿಸಿಕೊಂಡು ತಾನು ಪುನರುತ್ಥಾನ ಆದಾಗ ಆ ಶಿಷ್ಯರುಗಳಿಗೆ ಅದ್ಭುತವಾದಂತ ಒಂದು ಪವಿತ್ರಾತ್ಮನ ಶಕ್ತಿಯನ್ನು ಅವ್ರಿಗೆ ದಯಪಾಲಿಸಿದ ಸಂದರ್ಭದಲ್ಲಿ ಅವರು ಖಂಡಿತ ಅದನ್ನು ನಂಬುತ್ತಾರೆ. ಇದು ಒರಿಜಿನಲ್ ಕನ್ವರ್ಷನ್ ಅಥವಾ ಒರಿಜಿನಲ್ ಆಗಿ ಅವರು ಕನ್ವರ್ಟ್ ಆಗಿ ದೇವರ ಯೇಸು ಸ್ವಾಮಿ ಅವರು ಆ ನಿಜವಾದ ಯೇಸು ಸ್ವಾಮಿಯ ಸೇವೆಯು ಆ ಪರಲೋಕದಲ್ಲಿ ನಡೆಯುತ್ತದೆ ಎಂಬುದಾಗಿ ಅವರು ಆಗ ನಂಬುತ್ತಾರೆ. ಆದ್ರೆ ಅದು ಮಗ್ದಲದ ಮರಿಗಳು ಕೂಡ ಅಲ್ಲಿ ನೋಡೋ ಸಂದರ್ಭದಲ್ಲಿ, ಅಯ್ಯೋ ನನ್ನ ಸ್ವಾಮಿಯನ್ನು ಯಾರು ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿ ಎಷ್ಟು ನಮ್ಮ ಸ್ವಾಮಿಯನ್ನು ಅಲ್ಲಿ ಸಮಾಧಿಲಿಂದ ಎತ್ಕೊಂಡು ಹೋಗಿದ್ದಾರೆ ಎಂಬುದಾಗಿ ಪಶ್ಚಾತ್ತಾಪಡ್ತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರು 3ನೇ ದಿನ ಎದ್ದ ಮೇಲೆ ಅವಾಗ ಫಸ್ಟ್ ಮೊದಲನೇದಾಗಿ ಕಾಣಿಸಿಕೊಂಡಂತ ಯೇಸು ಸ್ವಾಮಿ ಅವರು ಆಕೆ ನಂಬುತ್ತಾಳೆ. ಪರಲೋಕಕ್ಕೆ ಹೋದ್ಮೇಲೆ ಇದು ನಿಜವಾದಂತ ಸೇವೆಯು ಅಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಅವರು ಖಂಡಿತ ನಂಬುತ್ತಾರೆ ಇದನ್ನ. ಈಗ ನಾವು ಅದೇ ರೀತಿಯಲ್ಲಿ ಈಗಿನ ಕಾಲದಲ್ಲಿದ್ದಂತ ನಮಗೆ ಅದು ಏನಾಗ್ಬೇಕಾದ್ರೆ ದ ಲಾಸ್ಟ್ ಡೇಸ್ ಮೆಸೇಜ್ ನಲ್ಲಿ ಅಂತ ಹೇಳಿದ್ರೆ, ಆ ಮಹಾಯಾಜಕರು ಮೋಶೆ ಕಾಲದಲ್ಲಿದ್ದಂತ ನೆರವೇರಿಸಲ್ಪಟ್ಟಂತ ಪ್ರತಿಯೊಂದು ಸೇವೆಯು ಯೇಸು ಸ್ವಾಮಿಗೆ ಅದು ತಿಳಿಸಲ್ಪಡುತ್ತಿತ್ತು. ಯಾಜಕ ಕಾಂಡ 1ರಿಂದ ಕೆಲವು ವಚನ ಓದ್ಕೊಳ್ಳೋಣ. ಯಾಜಕ ಕಾಂಡ 1ರಿಂದ ಕೆಲವು ವಚನಗಳು ಅವ್ರು ಯಾವ ರೀತಿಯಲ್ಲಿ ಆ ಸೇವೆಯನ್ನು ಮಾಡಿದ್ದಾರೆ ಎಂಬುದನ್ನು ನೋಡೋಣ.
ಐದನೇ ವಚನದಲ್ಲಿ ನೋಡ, 3ನೇ ವಚನ, 1ನೇ ಸಂಧಿ, ಲೆವಿಟಿಕ್ಸ್ 1st chapter 3rd verse ಆನ್ವರ್ಡ್ಸ್. ಅವನು ಧನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ಆತನ ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಇದೆಲ್ಲ ಈ ಒಂದು 1st chapter up to 9th verse ವರೆಗೆ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯೇಸು ಸ್ವಾಮಿಯು ಎಕ್ಸಾಕ್ಟ್ ಆಗಿ ದ ವರ್ಡ್ಸ್ ಆಫ್ ದ ಮೋಶೆಗೆ ಕೊಟ್ಟಂತ, ಈ ತಿಳಿಸಿಕೊಟ್ಟಂತ ವಚನಗಳಲ್ಲಿ ಅಲ್ಲಿ ಯೇಸು ಸ್ವಾಮಿಗೆ ಅದು ನೆರವೇರಿಸಲ್ಪಟ್ಟಿದೆ. ಆತನು ಸರ್ವಾಂಗ ಹೋಮದಲ್ಲಿ ಸಮರ್ಪಿಸುವ ಪೂರ್ಣಾಂಗವಾದಂತ ಒಂದು ಗಂಡು ಮಗ ಅಂತ ಆ ತರದಂತ ಸರ್ವಾಂಗ ಹೋಮ ಯೇಸು ಸ್ವಾಮಿಯವರು ನಮ್ಗೆ ಇದ್ದಾರೆ ಎಂಬುದಾಗಿ ಅದು ಒಂದು ಛಾಯೆ ಅಥವಾ ತಿಳುವಳಿಕೆಯಲ್ಲಿ ಜನರಿಗೆ ಅಲ್ಲಿ ತಿಳಿಸಿದಕ್ಕಾಗಿ ಯೆಹೋವ ದೇವರು ಮೋಶೆಗೆ ಇಸ್ರೇಲ್ ಜನರು, ಆಗಿನ ಕಾಲದ ಇಸ್ರೇಲ್ ಜನ ಆರಿಸಿಕೊಂಡಂತ ಇಸ್ರೇಲ್ ಜನರಿಗೆ ತಿಳಿಸುವಂತದ್ದಾಗಿದೆ. ಈಗಿನ ಕಾಲದಲ್ಲಿ ಯೇಸು ಸ್ವಾಮಿಯು ಆರಿಸಿಕೊಂಡಂತ ನಮಗೆ ಇಸ್ರೇಲ್ ಜನ ಅಂತ, ಮಾಡರ್ನ್ ಇಸ್ರೇಲ್ ಜನ ಅಂತ ನಮಗೆ ತಿಳಿಸುವುದೇನೆಂದರೆ, ಯೇಸು ಸ್ವಾಮಿಯವರು ನಮಗೆ ಆ ಸರ್ವಾಂಗ ಹೋಮದ ಯಜ್ಞವಾಗಿ ತಾನು ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ 10ನೇ ಸಂಧಿ 8, 11 ಓದುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾಜಕ ಕಾಂಡದಲ್ಲಿ ನೋಡ್ತೇವೆ, ಆ ಒಂದು ಮಹಾಯಾಜಕನ ಯಾವ ರೀತಿಯಲ್ಲಿ ಇರ್ಬೇಕನ್ನು ನೋಡೋಣ. 10ನೇ ಸಂಧಿ. ಯೆಹೋವನು ಆರೋನನಿಗೆ, ನೀನು ನಿನ್ನ ಮಕ್ಕಳು ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿದು ದೇವದರ್ಶನದ ಗುಡಾರದೊಳಗೆ ಬರಬಾರದು. ಹಾಗೆ ಬಂದರೆ ಸತ್ತೀರಿ. ಇದು ನಿನಗೂ ನಿನ್ನ ಸಂತತಿಯವರೆಲ್ಲರಿಗೂ ಶಾಶ್ವತ ವಿಧಿ. ಅದಲ್ಲದೆ ದೇವರಿಗೆ ಮೀಸಲಾದ ವಸ್ತುಗಳನ್ನು, ಅಲ್ಲದ ವಸ್ತುಗಳನ್ನು, ಶುದ್ಧವಾದವುಗಳನ್ನು, ಅಶುದ್ಧವಾದವುಗಳನ್ನು ವಿವೇಚಿಸುವುದು ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲ್ ಎಲ್ಲಾ ಆಜ್ಞೆಗಳನ್ನು ಜನರಿಗೆ ಬೋಧಿಸುವುದು ನಿಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದನು. ಹೌದು, ಈಗಿನ ಕಾಲದಲ್ಲಿ ನಾವು ನೋಡುತ್ತೇವೆ, ಬೋಧಕರುಗಳು ತಮ್ಮ ಅನೇಕವಾದಂತ ನಿಯಮಗಳನ್ನು ಪರಿಪಾಲಿಸಲಾರದಂತಿರುವಂತ ಕೆಲವು ಪರಿಸ್ಥಿತಿಗಳು ನಮಗೆ ನಾವು ನೋಡಿದ್ದೇವೆ. ಕೆಲವರು ಮಾತ್ರ ಆ ರೀತಿಯಲ್ಲಿ ಇರಬಾರದು. ಯಾಜಕ ಸೇವೆ ಮಾಡುವವರು ಅಥವಾ ದೇವರ ಸಹಾಯಕರುಗಳಾಗಿ ದೇವರಿಗೆ ಮಧ್ಯಸ್ಥರಾಗಿರುವಂತ ಜನರುಗಳು, ದೇವರ ಸೇವಕರು ಏನಂದ್ರೆ, ಅವರು ಹೆಸರಿಗೆ ಈ ದೇವರು ಕೊಟ್ಟಂತ ವಾಗ್ದಾನದ ಪ್ರಕಾರ ಅವರು ಯಾವ ರೀತಿಯಲ್ಲಿ ಮದ್ಯಪಾನದ ಒಂದು ವ್ಯಸನಿಗಳಾಗಬಾರದು, ಅಥವಾ ದೇವರಿಗೆ ಈ ಒಂದು ವಾಗ್ದಾನಗಳು ಒಳ್ಳೆ ರೀತಿಯಲ್ಲಿ ಅದು ಶಾಶ್ವತವಾದಂತ ಒಡಂಬಡಿಕೆಯಲ್ಲಿ ಶಾಶ್ವತವಾದಂತ ವಿಧಿ ಅಂತ ಹೇಳಿ ಸತ್ಯವೇದದಲ್ಲಿ ದೇವರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಇದನ್ನು ತಪ್ಪಿದಂತ ಪಕ್ಷದಲ್ಲಿ ಅದು ಏನಾಗಿದೆ ಅಂದ್ರೆ, ಅದು ಶುದ್ಧವಾದವುಗಳನ್ನು ಅಶುದ್ಧವಾದಗಳನ್ನು ಅಲ್ಲಿ ನಮಗೆ ತೋರಿಸಿದ್ದಾನೆ. ಈ ಸೇವೆಯನ್ನು ಮಾಡುವಂತವ್ರು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ನಮ್ಗೆ ದೇವರು ನಮ್ಗೆ ಕಳಿಸಿಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಯಾಜಕ ವರ್ಗದವರು ಯಾವ ರೀತಿಯಲ್ಲಿ ಇರ್ತಾರೆ ಎಂಬುದನ್ನು ಸಂದರ್ಭದಲ್ಲಿ ಅರಣ್ಯಕಾಂಡ 6ನೇ ಸಂಧಿ 22ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಈ ಒಂದು ಸೇವೆಯ ಬೋಧಕರಂತ ಯಾಜಕ ವರ್ಗದವರು ಆಗಲಿ, ಈಗಿನ ಕಾಲದಂತ ಯಾಜಕ ವರ್ಗದವರು ಈ ಸೇವೆಯನ್ನು ಅವರು ಮಾಡಬೇಕಾಗುತ್ತದೆ. ಮನುಷ್ಯರ ಮಧ್ಯದಲ್ಲಿ, ಯೆಹೋವನ ಮಧ್ಯದಲ್ಲಿ ಇದ್ದಂತ ಈ ಒಂದು ದೇವರ ಸೇವಕರುಗಳು ಏನಂದ್ರೆ, ಅವರು ಆಶೀರ್ವಾದವನ್ನು ಕಾಪಾಡಬೇಕು. ದೇವರ ಪ್ರಸನ್ನನ ಮುಖದಿಂದ ನಿಮ್ಮನ್ನು ನೋಡಿ ಕಾಯಲಿ. ನಾವೆಲ್ಲ ಆಶೀರ್ವಾದ ವಚನಗಳು ಹೇಳ್ತಿರಲ್ಲ, ಅದರ ಒಂದು ಉದ್ದೇಶವೇನಾಗಿದೆ ಅಂದ್ರೆ, ಆ ಯಾಜಕ ವರ್ಗ ಸಂಬಂಧಪಟ್ಟಂತ ವಿಶೇಷವಾದಂತ ವಚನಗಳನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅದನ್ನು ನಾವು ಈಗಿನ ಕಾಲದಲ್ಲಿಂತ ವಚನ ಆಗಲಿ, ಕಡೆಯದಾಗಿ ದೇವರ ಆಶೀರ್ವಾದಗಳ ವಚನಗಳಾಗಲಿ ನಾವು ನೋಡುವಂತಾಗಿದೆ. ಅದಕ್ಕಾಗಿ ಅದು ಏನಾಗಿದೆ ಅಂದ್ರೆ, ದೇವರ ಹೆಸರನ್ನು ಇಸ್ರಾಯೇಲರಿಗೆ ಆ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನೆಂಬುದಾಗಿ. ಈಗ ಯೇಸು ಸ್ವಾಮಿಯವರು ನಮಗೆ ಎಲ್ಲಾವಾದಂತ ವಿಶೇಷವಾದಂತ ಸೇವೆಯನ್ನು ನಮಗೆ ಮಾಡೋರಾಗಿದ್ದಾರೆ ಪರಲೋಕದಲ್ಲಿ.
ನಮಗೆ ದೇವರಿಗೆ ಮಧ್ಯಸ್ಥಕನಾಗಿ ಮನುಷ್ಯರನ್ನು ಪ್ರತಿನಿಧಿಸಲು ದೇವರ ನಡುವೆ ಇರುವ ಸಂಬಂಧಕ್ಕೆ ಮಧ್ಯಸ್ಥ ಸಲುವಾಗಿ ಯಾಜಕರನ್ನು ನೇಮಿಸಲಾಗುತ್ತಿತ್ತು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಂತ ನಾವು ಯೇಸು ಕ್ರಿಸ್ತ ನಮ್ಮ ಮಹಾಯಾಜಕನ ನಮಗಾಗಿರೋದ್ರಿಂದ ನಮಗೂ ಮತ್ತು ದೇವರಿಗೂ ಇದ್ದು ಆತನು ನಮ್ಮ ಪರವಾಗಿ ತನ್ನ ಸೇವೆಯನ್ನು ಮಾಡುವಂತನಾಗಿದ್ದಾನೆ. ಇದರಿಂದ ನಾವು ಏನು ದೇವರ ಸೇವೆಯು ಯೇಸು ಸ್ವಾಮಿಯು ಎಷ್ಟು ಮಹತ್ವದಾಗಿದೆ ಎಂಬುದಾಗಿ ನಾವಿಲ್ಲಿ ಈಗ ನಾವು ಸದ್ಯಕ್ಕೆ ತಿಳ್ಕೊಳ್ಳುವಂತ ವಿಷಯವಾಗಿದೆ. ಯಾಕಂದ್ರೆ ನ್ಯಾಯ ತೀರ್ಪು ದಿನ ಆಗಿದೆ. ಅದು ಪ್ರತಿದಿನ, ಪ್ರತಿ ಸಮಯ, ಪ್ರತಿದಿನ, ಪ್ರತಿ ಬೆಳಿಗ್ಗೆ, ಪ್ರತಿ ಸಾಯಂಕಾಲ ಆ ಪ್ರಣಾಂಗ ಹೋಮದಲ್ಲಿ, ಪರ್ಣಶಾಲೆಯಲ್ಲಿ ಆಗಿನ ಕಾಲದ ಮೋಶೆಯ ಕಾಲದಲ್ಲಿ ಆ ಸರ್ವಾಂಗ ಹೋಮಗಳನ್ನು ಮಾಡುವಂಥದ್ದು, ಪ್ರಾರ್ಥನೆಗಳ ಮುಖಾಂತರ ನಾವು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದಾಗಿದೆ. ಅದು ನಮಗೆ ಏನು ತಿಳಿಸ್ತದೆ ಅಂದ್ರೆ ಯೇಸು ಸ್ವಾಮಿಯವರು ಎರಡನೆಯ ಬರೋಣದ ಒಂದು ವಿಶೇಷವಾದಂತ ವಾಗ್ದಾನವನ್ನು ನಮ್ಗೆ ಅಲ್ಲಿ ಎಚ್ಚರಿಕೆಯನ್ನು ತಿಳಿಸುವಂತದ್ದಾಗಿದೆ. ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಅಧಿಕಾರಿಗಳಾದಂತ 1844 ನಲ್ಲಿ ಅವ್ರ ಡಿಸಪಾಯಿಂಟ್ಮೆಂಟ್ ಡೇ ಅಂತ ಆಗಿ, ಯಾಕಂದ್ರೆ ಅವ್ರು ಮೋಸ್ಟ್ ಓಲ್ಡ್ ಪ್ಲೇಸ್ಗೆ ಹೋಗಿದ್ದ ಸಂದರ್ಭ ಮಹಾಯಾಜಕನು ಆ ಪರಿಶುದ್ಧವಾದಂತ ಸ್ಥಳಕ್ಕೆ ಹೋಗಿ ವಿಶೇಷವಾದ ಅಟೋನ್ಮೆಂಟ್ ಡೇ ನಲ್ಲಿ ಅವರು ನಮಗಾಗಿ ಸೇವೆಯನ್ನು ಮಾಡುತ್ತಾರೆ. ಇದಕ್ಕೆ ಯಾಕೆ ನಮಗೆ ಇದು ಬಹಳ ಮುಖ್ಯವಾದಂದ್ರೆ, ಇದು ಮುಗಿದ ಮೇಲೆ ದ ಪ್ರೊಬೇಷನ್ ಕ್ಲೋಸಸ್ ಅಂತ, ಆ ಕೃಪೆಯ ಕಾಲ ಮುಗಿಯುವಂತದ್ದಾಗಿದೆ. ಆ ಕೃಪೆಯ ಕಾಲ ಮುಗಿಯುವುದರೊಳಗಾಗಿ ನಮಗೆ ಈ ಒಂದು ವಿಶೇಷವಾದಂತಹ ಸಮಯವನ್ನು ಏನ್ ಮಾಡಿದ್ದಾರೆ ದೇವರು ನಮ್ಗೆ ಕೊಟ್ಟಿದ್ದಾರೆ. ಪಶ್ಚಾತ್ತಾಪ ಪಡ್ಲಿಕ್ಕೆ, ಆತನ ಮುಂದೆ ನಾವು ಕೇಳ್ಕೊಳ್ಳಿಕ್ಕೆ, ತಪ್ಪುಗಳನ್ನು ಒಪ್ಪಿಕೊಂಡು ಆತನ ಪಶ್ಚಾತ್ತಾಪದಿಂದ ದೇವರ ಸಮ್ಮುಖದಲ್ಲಿ ಯೇಸು ಸ್ವಾಮಿಯ ಮುಖಾಂತರ ನಾವು ಆತನನ್ನು ಪಶ್ಚಾತ್ತಾಪದಿಂದ ನಾವು ಕೇಳ್ಕೊಂಡಾಗ ಆ ಕರುಣೆಯ ಒಂದು ವಿಶೇಷವಾದಂತ ಆತನ ಸ್ಯಾಕ್ರಿಫೈಸಲ್ ಬ್ಲಡ್ ಅಂತೀವಲ್ಲ, ಅದರ ಮುಖಾಂತರವಾಗಿ ನಾವು ಏನಾಗಿದೆ ಅಂದ್ರೆ ದೇವರನ್ನು ನಾವು ಆ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ಸೊ ಕ್ರೈಸ್ಟ್ ದ ಗ್ರೇಟ್ ಹೈ ಪ್ರೀಸ್ಟ್ ಪ್ಲೀಡಿಂಗ್ ಇಸ್ ಬ್ಲಡ್ ಬಿಫೋರ್ ದ ಫಾದರ್ ಇನ್ ದ ಸಿನ್ನರ್ಸ್ ಬಿಹಾಫ್ ಆಫ್ bears upon his heart the name of the every repentant. ಸೊ ಅದಕ್ಕಾಗಿ ಆತನು ನಮ್ಮ ಸಲುವಾಗಿ, ಆತ ನಮ್ಮ ಪಾಪದ ಸಲುವಾಗಿ ಆನ್ ಬಿಹಾಫ್ ಆಫ್ ನಮಗೆ ಸಲುವಾಗಿ ಆತನ ಮಾಡ್ತಾನೆ, ಪ್ಲೀಡ್ ಮಾಡ್ತಾನೆ. ದ ಬ್ರಿಸ್ಟ್ ಪ್ಲೇಸ್ ಅಂತ ಹೇಳಿ ಆಗಿನ ಕಾಲದಲ್ಲಿ ಯಾಜಕ ವರ್ಗದ ಅರೋನನಿಗೆ ಅವ್ರಿಗೆಲ್ಲ ಹಾಕೊಂಡು ಹೋಗಿರ್ತಾರೆ. ಈಗ ಅವ್ರು ಏನ್ ಮಾಡ್ತಾರೆ, ಇಸ್ ಹಾರ್ಟ್ ದ ನೇಮ್ ಆಫ್ ದ ಎವ್ರಿ ರಿಪೆಂಟೆಂಟ್, ಆತನ ಹೃದಯದಲ್ಲಿ ಆತನ ಬರೆದುಕೊಂಡು ಆತನ ದೇವರಿಗೆ ತಿಳಿಸುವಂತನಾಗಿದ್ದಾನೆ. ಈ ಒಂದು ಮಗಳು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವರಿಗಾಗಿ ನೀನು ಕರುಣಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಾಗಿ ಯೇಸು ಸ್ವಾಮಿಯವರು ಪ್ರತಿಯೊಬ್ಬ ಕರುಣೆಯನ್ನು ತೋರಿಸುವಂತರಾಗಿದ್ದಾರೆ, ಬಡವರಿಗೆ ಕರುಣೆಯನ್ನು ತೋರಿಸಿದವರಾಗಿದ್ದಾರೆ, ತನ್ನನ್ನು ನಂಬಿದವರಿಗೆ ಕರುಣೆಯನ್ನು ತೋರಿಸ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಆಗಿನ ಕಾಲದಂತ ದಾವೀದನು ಕೀರ್ತನೆ 40ನೇ ಸಂದ 13ನೇ ವಚನ ಓದ್ಕೊಳ್ಳೋಣ. ಕೀರ್ತನೆಗಳು 40 ಸಂದ 13 ವಚನ. ಕೀರ್ತನೆ 40:13. ಯೆಹೋವನೇ, ದಯವಿಟ್ಟು ನನ್ನನ್ನು ರಕ್ಷಿಸು. ಯೆಹೋವನೇ, ಬೇಗ ಬಂದು ಸಹಾಯ ಮಾಡು. ಅಲ್ಲಿ ನೋಡ್ರಿ, ಯೆಹೋವನೇ ದಯವಿಟ್ಟು ನಾನು ರಕ್ಷಿಸು, ನಾನು ಪಾಪಿ, ನನಗೆ ಬಂದು ಸಹಾಯ ಮಾಡು. ಯೇಸು ಸ್ವಾಮಿಯನ್ನು ನಾವು ಕೇಳ್ಕೊಂಡಾಗ ಆತನು ನಮಗೆ ಒಂದು ಸದಾವಕಾಶ ನಮ್ಗೆ ಕೊಟ್ಟಿದ್ದಾನೆ. ನಮ್ಮನ್ನು ಕೇಳ್ಕೊಳ್ಳಿಕ್ಕೆ ಈಸ್ ಗಿವನ್ ಎ ಪರ್ಮಿಷನ್ ಟು ಆಸ್ಕ್ ಹಿಮ್, ಈ ವಾಂಟ್ ಟು ಟೇಕ್ ಅಂಡ್ ಗೋ ಟು ಪ್ರೆಸೆಂಟ್ ಗಾಡ್ ಅಂತ. ಸೊ ಅದಕ್ಕಾಗಿ ದೇವ್ರು ನಮಗೆ ಇಷ್ಟು ವಿವರಣೆಯುಳ್ಳ ಯೇಸು ಸ್ವಾಮಿಯವರು ನಮಗೆ ಹೈ ಪ್ರೀಸ್ಟ್ ಆಗಿ ಸೇವೆಯನ್ನು ಪರಲೋಕದಲ್ಲಿ ಮಾಡುವಾಗ, ಆ ಪರಲೋಕದ ಒಂದು ಟೆಂಪಲ್ ಆಫ್ ಸ್ಯಾಂಕ್ಚುರಿ, ಆ ಗುಡಾರವು ಈ ಲೋಕದಲ್ಲಿ ಮೋಶೆ ಟೈಮಲ್ಲಿ ಆತನ ಪ್ರಸ್ತಾಪನೆಯನ್ನು ಮಾಡಿ ಆತನ್ನು ಅದು ನಿರ್ಮಾಣ ಮಾಡಿ ಅದರ ಪ್ರಕಾರವೇ ಆತನ ಎಲ್ಲಾ ವಿಧವಾದಂತ ಯೋಜನೆಗಳನ್ನ ಅಲ್ಲಿ ಮಾಡಿ ಸತ್ಯವೇದದಲ್ಲಿ ನೋಡುತ್ತೇವೆ. ಎಷ್ಟೆಲ್ಲಾ ಒಂದು ಪ್ರೊಸೀಜರ್ಸ್ಗಳಲ್ಲಿ ಬರೆಯಲ್ಪಟ್ಟದ್ದು ಯಾಜಕ ಕಾಂಡದಲ್ಲಿ. ಒಂದು ಗುಡಾರ ಸೇವೆ, ಮೋಸ್ಟ್ ಓಲಿ ಪ್ಲೇಸ್, ಮೋಸ್ಟ್ ಓಲಿ ಪ್ಲೇಸ್, ಸಭಾಂಗಣ, ಕೋರ್ಟ್ ಯಾರ್ಡ್ ನಲ್ಲಿ. ಯಾಕಂದ್ರೆ ಇದು ಯೇಸು ಸ್ವಾಮಿಯವರು ಮಾಡಿದಂತ ಈಗಿನ ಕಾಲ, ಈಗ ಸದ್ಯಕ್ಕೆ ಅವ್ರು ಮಾಡುವಂತ ಸೇವೆಯಾಗಿದೆ. ಅವರು ಸ್ಯಾಂಕ್ಚುರಿನಲ್ಲಿ 2 ತರವಾದಂತ ಸ್ಯಾಂಕ್ಚುರಿ
ಕೌನ್ಸಿಲ್ ಅಂದ್ರೆ 2 divisions ಏನಂದ್ರೆ ಡೈಲಿ ಅಂಡ್ ಇಯರ್ಲಿ ಸ್ಯಾಂಕ್ಚುರಿ. ಬರ್ನ್ ಆಫರಿಂಗ್, ಇನ್ಸೆಂಟ್, ಆಲ್ ದ ಹೋಲಿ ಪ್ಲೇಸಸ್ ನಲ್ಲಿ ನಾವು ನೋಡುತ್ತೇವೆ. ಪೀಪಲ್ ಆಫ್ ಗಾಡ್ ಆರ್ ನೌ ಟು ಡೈರೆಕ್ಟ್ ದ ಪ್ರೇಯರ್ಸ್ ಟು ಕ್ರೈಸ್ಟ್, ದೇರ್ ಗ್ರೇಟ್ ಹೈ ಪ್ರೀಸ್ಟ್. ಎವ್ರಿ ಡೇ ಮಾಡುವಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಎವ್ರಿ ಡೇ ಪ್ರಾರ್ಥನೆ ಮಾಡುವಂತದ್ದು ದರ್ ಪ್ರೇಯರ್ಸ್ ಗ್ರೇಟ್ ಹೈ ಪ್ರೀಸ್ಟ್ ಯೇಸು ಸ್ವಾಮಿ ಅವರಿಗೆ ಅದು ನಾವು ಮಾಡುತ್ತೇವೆ. Who is unseen by human vision is pleading in their behalf of on the sanctuary above. ಇದು ಡೈಲಿ ಸರ್ವಿಸ್. ಎವ್ರಿ ಡೇ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಬೆಳಿಗ್ಗೆ ಸಾಯಂಕಾಲ ನಮ್ಮ ದಿನನಿತ್ಯದ ತಪ್ಪುಗಳಿಗಾಗಿ, ದಿನನಿತ್ಯದ ಒಂದು ಪ್ರಾಯಶ್ಚಿತ್ತಕ್ಕಾಗಿ ಮಾಡುವಂತ ಪ್ರಾರ್ಥನೆಯು ಯೇಸು ಸ್ವಾಮಿಯವರು ನಮ್ಮ ಪರವಾಗಿ ಪರಲೋಕದ ಒಂದು ದೇವರಿಗೆ, ದೇವರಿಗೆ ಅಲ್ಲಿ ಮುಟ್ಟುವಂತರಾಗಿದ್ದಾರೆ. ಅದು ಇಯರ್ಲಿ ಸ್ಯಾಂಕ್ಚುರಿ ಅಂತ ಮೋಸ್ಟ್ ಹೋಲಿ ಪ್ಲೇಸ್ ನಲ್ಲಿ ಈ ಸದ್ಯಕ್ಕೆ ಯೇಸು ಸ್ವಾಮಿ ಅವರು ಮೋಸ್ಟ್ ಹೋಲಿ ಪ್ಲೇಸ್. People in reverent silence awaited their return, their hearts uplifted in earnest prayer for divine blessing. So ಆವಾಗ ನಾವು ಈಗ ಸದ್ಯ ಯೇಸು ಸ್ವಾಮಿ ಮೋಸ್ಟ್ ಹೋಲಿ ಪ್ಲೇಸ್ ನಲ್ಲಿ ಇರುವಾಗ, ಈಗಿನ ಕಾಲದಲ್ಲಿ ನಾವು ಏನಂದ್ರೆ ರೆವರೆಂಟ್ ಆಗಿ ಬಹಳ ನಾವು ಹೆಚ್ಚಿನ ರೀತಿಯಲ್ಲಿ ದೇವರನ್ನು ನಾವು ಆರಾಧಿಸಬೇಕು ಅಥವಾ ಅದು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ. ಎವ್ರಿ ಟೈಮ್ ಪೀಪಲ್ ಇನ್ ರೆವರೆಂಟ್ ಸೈಲೆನ್ಸ್ ಅಂತ, ಆ ಭಕ್ತಿಪೂರ್ವಕ. ಯಾಕಂದ್ರೆ ಅಲ್ಲಿ ನಾವು ತಪ್ಪನ್ನು ಒಪ್ಪಿಕೊಂಡಿಲ್ಲ ಅಂದ್ರೆ ದೇ ಆರ್ ಗೋಯಿಂಗ್ ಟು ಡೈ. ಅದಕ್ಕಾಗಿ ಯೇಸು ಸ್ವಾಮಿ ಅವರು ಇಷ್ಟು ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ದ ಮೋಸ್ಟ್ ಹೋಲಿ ಪ್ಲೇಸ್, ಪೀಪಲ್ ಇನ್ ರೆವರೆಂಟ್ ಸೈಲೆನ್ಸ್ awaited his return, their hearts uplifted in earnest prayer for the divine blessing. ಸೊ ಹಂಗಾಗಿ ಯೇಸು ಸ್ವಾಮಿ ಅವರು ಈ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ನಮಗೆ ಸದಾವಕಾಶವನ್ನು ಕೊಟ್ಟಂತದ್ದಾಗಿದೆ. ಅದು 1 ಪೇತ್ರ 1:19 ನೋಡೋಣ, ಯಾವ ರೀತಿಯಲ್ಲಿ ಹೈ ಪ್ರೀಸ್ಟ್ ಅವರು ಆ ಸವಿಯನ್ನು ಮಾಡ್ತಾರೆ ಎಂಬುದಾಗಿ. 1 ಪೇತ್ರ 1:19. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಲ್ಲಿ ನೋಡ್ರಿ ಎಷ್ಟು ದೇವರು ನಮಗೆ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಫಸ್ಟ್ ಪೀಟರ್ 1:19 ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಸೊ ಹಂಗಾಗಿ ಯೇಸು ಸ್ವಾಮಿ ಅವರು ಆತನ ಏನ್ ಮಾಡಿದಾನೆ, ಆ ಪರಿಶುದ್ಧವಾದ ಪೂರ್ಣಾಂಗವಾದಂತ ನಿಷ್ಕಳಂಕವಾದ ಯಜ್ಞವಾಗಿ ದೇವರು ಯೇಸು ಸ್ವಾಮಿಯವರು ಇರುವುದರಿಂದ ಅವರು ಏನ್ ಮಾಡ್ತಾರೆ, ನಮ್ಮ ಸಲುವಾಗಿ ಈ ಒಂದು ಯೋಜನೆಯನ್ನು ಮಾಡಿ ಅವರಿಗಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ ಏನಾಗಿದೆ, ಯೇಸು ಸ್ವಾಮಿ ಅವರು ತನ್ನನ್ನೇ ತಾನು ಸರ್ವಾಂಗ ಹೋಮವನ್ನಾಗಿ ನಿಷ್ಕಳಂಕವಾದಂತ ಯಜ್ಞವಾಗಿ ಅಲ್ಲಿ ದೇವರಿಗೆ ಅರ್ಪಿಸಿಕೊಟ್ಟು ಆತನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುವಂತ ಒಂದು ಯೇಸು ಸ್ವಾಮಿಯವರು ಮಾಡಿದಂತ ಯೋಜನೆ. ನಾವು ಯಾವ ರೀತಿ ಇರಬೇಕಾಗಿದೆ, ರೋಮನ್ಸ್ 12:1 1ನೇ ವಚನ. ರೋಮನ್ಸ್ 12 ರೋಮನ್ಸ್ 12 ಫಸ್ಟ್ ನಾವು ನೋಡ್ತೇವೆ. ಆದುದರಿಂದ ಸಹೋದರರೇ, ದೇವರ ಕನ್ನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಅಲ್ಲಿ ಯೇಸು ಸ್ವಾಮಿಯವರು ನಿಷ್ಕಳಂಕವಾದಂತ ಸರ್ವಾಂಗ ಹೋಮವನ್ನು ಅರ್ಪಿಸಿ ದೇವರ ಸಮ್ಮುಖದಲ್ಲಿರುವಾಗ ನಮಗೆ ಅವ್ರು ಏನು ಕೇಳ್ಕೊಳ್ತಾರೆ ಅಂದ್ರೆ, ನೀವು ಏನಾಗ್ಬೇಕಂದ್ರೆ ನಿಮ್ಮ ದೇಹಗಳನ್ನು ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ, ದಿಟ್ ಇಸ್ ಎ ಹೋಮ್ ವರ್ಕ್ ನಮ್ಗೆ ಕೊಟ್ಟಿದ್ದಾರೆ. ಈ ಹೋಮ್ ವರ್ಕ್ ನ ನಾವು ಪಾಲಿಸಬೇಕಾಗಿದೆ. ಅಲ್ಲಿ ಯೇಸು ಸ್ವಾಮಿ ಅವರು ಪೂರ್ಣಾಂಗ, ಅವರು ಸರ್ವಾಂಗ ಪರಿಶುದ್ಧವಾದಂತ ರಕ್ತ ಆತನಲ್ಲಿತ್ತು. ಅದೇ ಜನರು ನಮ್ಮನ್ನ ಆತನ ಹೇಳ್ತಾನಂದ್ರೆ, ನೀವು ಸಹ ಈ ರೀತಿ ನಿಮ್ಮ ದೇಹಗಳಿಗೆ ನೀವು ಪರಿಶುದ್ಧರಾಗಿರ್ಬೇಕು. ಇದು ದ ಕ್ವಾಲಿಫಿಕೇಶನ್ ಆಫ್ ಟು ಗೆಟ್ ದ ಹೆವೆನ್ಲಿ ಸ್ಯಾಂಕ್ಚುರಿಗೆ ನಾವು ಹೋಗೋಕೆ ಅದು ದಾರಿಯನ್ನು ಮಾಡುವಂತದ್ದಾಗಿದೆ. ಸೊ ಇದೆಲ್ಲ ದೇವರು ನಮಗೆ ಕೊಟ್ಟಿರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ನಮಗೆ ಏನು ಮಾಡಿದ್ದಾರೆ, ಇಷ್ಟು ವಾಗ್ದಾನ ಪೂರ್ವಕವಾದಂತ ಯೋಜನೆಗಳನ್ನು ನಮಗೆ ಮಾಡಿದ್ದಾರೆ.
ಈಗ ನಾವು ಯಾಕೆ ಇಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರಂದ್ರೆ, ಯಾಜಕರು ಜನರಿಗೆ ದೇವರ ಧರ್ಮಶಾಸ್ತ್ರವನ್ನು ಕಲಿಸಿಕೊಡುತ್ತಾರೆ. ಅವರು ದೇವರ ಕಟ್ಟಳೆಗಳನ್ನು ಜನರಿಗೆ ವಿವರಿಸಿ ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಮಾಡುವ ತಜ್ಞರಾಗಿರುತ್ತಾರೆ. ಈಗಿನ ಬೋಧಕರಾಗಲಿ ಅಥವಾ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಟ್ಟಂತ ವಚನಗಳ ಸತ್ಯವೇದದಲ್ಲಿದೆಯಲ್ಲ, ಇವೆಲ್ಲ ನಮ್ಗೆ ಏನ್ ಮಾಡ್ತಾರಂದ್ರೆ ಧರ್ಮಶಾಸ್ತ್ರವನ್ನು ಕಲಿತುಕೊಳ್ಳಲಿಕ್ಕೆ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಅದನ್ನು ಪಾಲಿಸ್ಲಿಕ್ಕೆ ನಮ್ಗೆ ಅವರು ಸಮಯವನ್ನು ಕೊಡ್ತಾರೆ. ಕಟ್ಟಳೆಗಳನ್ನು ಅಳವಡಿಸಿಕೊಂಡು ನಡಿಲಿಕ್ಕೆ ನಮಗೆ ಜ್ಞಾನವನ್ನು ತುಂಬುತ್ತಾರೆ. ಸತ್ಯವೇದ ನಮಗೆ ತುಂಬುತ್ತದೆ. ಯೇಸು ಸ್ವಾಮಿಯ ಮೂಲಕ, ನಮ್ಮ ಈ ಲೋಕದ ಬೋಧಕರ ಮೂಲಕ, ಜ್ಞಾನವಂತರು, ಸತ್ಯವೇದ ತಿಳುವಳಿಕೆಯವರು ನಮಗೆ ಏನಾಗುತ್ತಂದ್ರೆ ಆ ಒಂದು ವಚನಗಳು ನಮಗೆ ಧೈರ್ಯವನ್ನು ತಂದು ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಈ ಒಂದು ಯೋಜನೆಯನ್ನು ಮಾಡುವಂತ ದೇವರು ಯೇಸು ಸ್ವಾಮಿಯವರ ಮಹಾಯಾಜಕರಾಗಿ ಪರಲೋಕದಲ್ಲಿದ್ದಾರೆ. ಅದರಿಂದ ನಮಗೆ ಏನಾಗಿದೆ ಅಂದ್ರೆ ದೇವರಾದ ಕೊಂಡ ಜನಾಂಗವೂ ಆಗಿದ್ದಾರೆ, ನಮ್ಮನ್ನು ಕರೆದಿದ್ದಾನೆ ಆತನ ಎಂಬುದಾಗಿ ನೋಡ್ತೇವೆ. 1 ಪೇತ್ರ 2ನೇ ಸಂಧಿ 9ನೇ ವಚನ ನಾವು ಸತ್ಯವನ್ನು ನೋಡ್ತೇವೆ. ದೇವರಾದ ಕೊಂಡ ಜನರಾಗಿದ್ದೇವೆ. ಯಾಕಂದ್ರೆ ಆತನ ಪರಿಪೂರ್ಣವಾದ ದೇವರು ಇಷ್ಟೆಲ್ಲ ಕ್ವಾಲಿಫಿಕೇಶನ್ ನಮ್ಗೆ ಕೊಟ್ಟು ನಮಗೆ ಸಹಾಯ ಮಾಡ್ತಾ ದೇವರು ನಮ್ಗಿದ್ದಾನೆ. ನೀವು ಓದ್ರಿ ದಯಮಾಡಿ 1ನೇ ಪೇತ್ರ 2ನೇ ಸಂಧಿ 9ನೇ ವಚನ. ನೀನಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇಷ್ಟೆಲ್ಲ ಪ್ರಾವಿಷನ್ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಕತ್ತಲಲ್ಲಿ ಇದ್ದೀವಿ, ನಾವು ಎಲ್ಲೋ ಇದ್ದೀವಿ ಬಿಫೋರ್, ಅಲ್ಲಿ ಬ್ರಾಟ್ ಅಸ್ ಟು ಲೈಟ್. ಸತ್ಯವೇದ ನಮ್ಗೆ ತಿಳಿಯುವಂತೆ ಮಾಡಿದ್ದಾನೆ, ನಮ್ ಜ್ಞಾನವನ್ನು ಕೊಡುವಂತೆ ಮಾಡಿದ್ದಾನೆ. ತಪ್ಪು ಒಳ್ಳೇದು ಎಂಬುದಾಗಿ ತಿಳಿಸ್ಲಿಕ್ಕೆ ದೇವ್ರು ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ. ಸತ್ಯವೇದದ ವಚನಗಳನ್ನ ತಿಳಿಸ್ಲಿಕ್ಕೆ ಸೆವೆಂತ್ ಅಡ್ವೆಂಟಿಸ್ಟ್ ಸದಸ್ಯರುಗಳಾಗಿ ನಮ್ಗೆ ಆಯ್ಕೆ ಮಾಡಿಕೊಂಡು ಏನ್ ಮಾಡಿದಾನೆ ಅಂದ್ರೆ ಆತನ ಬೆಳಕಿನಲ್ಲಿ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನ ದೇವರ ಪ್ರಶರಾಗಿದೆ. ಇಷ್ಟು ಕ್ವಾಲಿಫಿಕೇಶನ್ ಆಫ್ ಆನರರಿ ನಮ್ಗೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ದೇವರ ರಾಜ್ಯಕ್ಕೆ ಸೇರಿಸ್ಲಿಕ್ಕೆ ನಾವು ಬಾಧ್ಯರಾಗ್ಲಿಕ್ಕೆ ಆತನ ಮಾಡಿದಂತ ಯೋಜನೆ. ಒಂದು ವೇಳೆ ಈ ಯೋಜನೆ ನಾವು ತಪ್ಪಿದರೆ ನಾವು ನೋಡ್ತೇವಲ್ಲ ಸ್ಕೇಪ್ ಗೋಟ್ ಅಂಡ್ ಅದೇ ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಆದ್ರೆ ಅದಕ್ಕೆ ನಾವು ಸೇರಿಬಿಡ್ತೀವಿ. ಸ್ಕೇಪ್ ಗೋಟ್ಗೆ ನಾವು ಎಂಟರ್ ಆಗಿಬಿಡ್ತೀವಿ ಅಲ್ಲಿ. ಅಂದ್ರೆ ಸೈತಾನನ ಒಂದು ನಾವು ತಪ್ಪನ್ನು ಮಾಡಿ ದೇವರು ಇಷ್ಟೆಲ್ಲ ಯೋಜನೆಗಳು ಮಾಡಿದಾಗ ನಾವು ತಪ್ಪು ಮಾಡ್ಕೊಂಡು ಹೋಗಿ ದೇವರ ರಾಜ್ಯಕ್ಕೆ ಸೇರಿಲ್ಲ ಅಂದ್ರೆ ದಟ್ ಈಸ್ ದೇವರ ಆರಿಸಿಕೊಂಡಂತ ಒಂದು ಕುರಿಮರಿಗೆ ನಾವು ಬರ್ತಾ ಇಲ್ಲ. ಹಂಗಾಗಿ ಯೇಸು ಸ್ವಾಮಿ ಅವರು ಒಂದು ಜವಾಬ್ದಾರಿಯು ನಮಗೆ ನಂಬಲಾರದಷ್ಟು ಸವಲತ್ತುಗಳನ್ನು ನೀಡುತ್ತದೆ. ಯಾಜಕರು ದೇವದರ್ಶನ ಗುಡಾರದಲ್ಲಿ ದೇವರ ಸನ್ನಿಧಕ್ಕೆ ಹೋಗಬಹುದಾಗಿತ್ತು, ಹಾಗೆ ಪ್ರಾರ್ಥನೆ ಮುಖಾಂತರ ವಿಶ್ವಾಸಪೂರ್ವಕ ದೇವರ ಬಳಿಗೆ ಹೋಗಬಹುದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅದು ಜಾನ್ 6ನೇ ಸಂಧಿ 48 ಸಮಯ ಆಗುತ್ತದೆ. ಅದಕ್ಕಾಗಿ ಅಲ್ಲಿ ನಾವು ನೋಡುತ್ತೇವೆ. ಆದ್ರಿಂದ ನಮಗೆ ಇಷ್ಟೆಲ್ಲ ಯೋಜನೆಗಳು ನಮ್ಗೆ ಕೊಟ್ಟಿದ್ದಾರೆ. ದೇವರು ತನ್ನ ಕಟ್ಟಳೆಗಳನ್ನು ಮತ್ತು ನಿಯಮಗಳನ್ನು ಇತರರಿಗೆ ಕಲಿಸಬೇಕೆಂದು ನಮ್ಮನ್ನು ಕರೆಯುತ್ತಾರೆ. ಸೊ ನಾವು ತಿಳ್ಕೊಳ್ಳೋದಲ್ಲದೆ ಈ ಒಂದು ಜ್ಞಾನವನ್ನು, ಸತ್ಯವೇದದ ತಿಳುವಳಿಕೆಯನ್ನು ಬೇರೆ ಜನರಿಗೆ ತಿಳಿಸ್ಬೇಕು. ಯಾಕಂದ್ರೆ ಅವರು ಕೂಡ ದೇವರ ರಾಜ್ಯದಲ್ಲಿ ಸೇರ್ಬೇಕಾಗಿದೆ. ನಾವು ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವುದಕ್ಕೂ ಆತನಿಗೆ ಇಷ್ಟವಾಗುವ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೂ ನಮ್ಮನ್ನು ಕರೆಯುತ್ತಾನೆ. ಸೊ ಈ ಇಷ್ಟೆಲ್ಲ ತಿಳುವಳಿಕೆಯಲ್ಲಿ ನಮ್ಮನ್ನು ನಡೆಸಿ ಆತನ ಸೌಭಾಗ್ಯದಿಂದ ನಮ್ಮ ನಡೆಸಿರುವಾಗ ಅದು ಜನರಿಗೆ ಮುಟ್ಟಬೇಕು. ಆ ಜನರ ಸೇವೆಯಲ್ಲಿ ನಾವು ಆತನಿಗೆ ಏನಾಗಬೇಕಾದ್ರೆ ಪರಿಪೂರ್ಣವಾದ ಸೇವೆಯನ್ನು ಮಾಡುತ್ತಾ ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನಾವು ಸಹಾಯ ಮಾಡ್ಬೇಕು. ಆತನ ಉದ್ದೇಶ ಏನು? ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರ್ಬೇಕೆಂಬುದಾಗಿ. ಎಲ್ಲ ಪರಲೋಕ ರಾಜ್ಯದಲ್ಲಿ ಸೇರಬೇಕು. ಯಾರು ಒಬ್ಬರು ಕೂಡ ದೇವರನ್ನು ಅಲ್ಲ, ಅಥವಾ ಎಲ್ಲರೂ ದೇವರ ಸೇವೆಯಲ್ಲಿ ಭಾಗಿಯಾಗಿ ಆ ರಾಜ್ಯಕ್ಕೆ ಸೇರ್ಬೇಕೆಂಬುದಾಗಿ ಒಂದು ಉದ್ದೇಶ ದೇವರದಿಂದ. ಸ್ಟಿಲ್ ಗಾಡ್ ಈಸ್ ವೇಟಿಂಗ್ ಫಾರ್ ಅಸ್. ನಾವು ಎಷ್ಟು ಜನರನ್ನು ನಾವು ಕರೆಸ್ತೇವೆ ಅಲ್ಲಿ, ಎಷ್ಟು ಜನರನ್ನು ದೇವರ ಕಡೆಗೆ ನಾವು ತಿಳಿಸ್ತೇವೆ ಎಂಬ ಒಂದು ಯೋಜನೆಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ನಿಜವಾಗಿಯೂ ರಾಜವಂಶಸ್ಥರಾದ ಯಾಜಕರಾಗಿರುವುದು ನಮ್ಮ ಜೀವಿತದಲ್ಲಿ ಯಾವ ವ್ಯತ್ಯಾಸವನ್ನು ಮಾಡಬೇಕು, ನಾವು ಹೇಗೆ ಜೀವಿಸುತ್ತೇವೆ ಎಂಬುದಕ್ಕೆ ಸತ್ಯವು ಪರಿಣಾಮ ಬೀರುತ್ತದೆ ಹೇಗೆ ಎಂಬ ಒಂದು ವಿಚಾರದೊಂದಿಗೆ ಈ ಒಂದು ಸತ್ಯವೇದದ ವಾಕ್ಯವನ್ನು ನಾವು ಮುಕ್ತಾಯವನ್ನು ಮಾಡೋಣ, ಈ ಪಾಠವನ್ನು. ಅದರಿಂದ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆ. ಇದೆಲ್ಲವೂ
ಸತ್ಯವೇದದಲ್ಲಿ ಏನಂದ್ರೆ ಪ್ರಾಫೆಸಿ ಪ್ರಕಾರ ಬರೆಯಲ್ಪಟ್ಟಿದೆ. ಆಮೇಲೆ 2300 ಡೇಸ್ ಆಫ್ ಪ್ರಾಫೆಷನ್ ಅಲ್ಲಿ ಯೇಸು ಸ್ವಾಮಿ ಅವರ ಪರಲೋಕಕ್ಕೆ ಹೋಗುವಂತ ಮಹಾಪರಿಶುದ್ಧಕ್ಕೆ ಹೋಗುವಂತ ಒಂದು ಯೋಜನೆ ಆ ಡ್ಯಾನಿಯಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅವೆಲ್ಲವನ್ನು ನಾವು ತಿಳ್ಕೊಂಡ ಸಂದರ್ಭದಲ್ಲಿ ಅಕ್ಯುರೇಟ್ ಆಗಿ ಆಸ್ ಪರ್ ದ ಪ್ರಾಫೆಸಿ ಗಾಡ್ ಈಸ್ ಇನ್ ಹೆವೆನ್ ಫಾರ್ ಮೋಸ್ಟ್ ಹೋಲಿ ಪ್ಲೇಸ್ ಪ್ಲೀಡಿಂಗ್ ಫಾರ್ ಆನ್ ಬಿಹಾಫ್ ಆಫ್ ಅಂಡ್ he is going to come very soon. ನಾವು ಅದಕ್ಕಾಗಿ ಸಿದ್ಧರಾಗೋಣ. ಇದು ಮಹತ್ವವಾದಂತ ಒಂದು ಕೊಡುಗೆ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ನಮ್ಗಾಗಿ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಅವರು. ಅದಕ್ಕಾಗಿ ನಾವು ಬಹಳ ಆತನಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಾಗಿದೆ. ಆತನ ಯೋಜನೆ ನಾವು ಬಲಪಡಿಸುತ್ತಾ ಆ ಪರಲೋಕಕ್ಕೆ ನಾವು ಸೇರ್ಲಿಕ್ಕೆ ನಾವು ಪ್ರಯತ್ನ ಪಟ್ಟು ಆ ರಾಜ್ಯಕ್ಕೆ ನಾವು ಸೇರೋಣ ಎಂಬುದಾಗಿ ನನ್ನ ಒಂದು ವಿಜ್ಞಾಪನೆ. ದೇವರು ನಮಗೆ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ಸಭಸಾಲ ಪಾಠವನ್ನು ನಮಗೆ ತಿಳಿಸಿಕೊಟ್ಟಂತ ಹಿರಿಕರಂತ ಜಾನ್ಸನ್ ಸಾಡಪ್ಪ ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುವಂತರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆಂಟೇಷನ್. ಈ ದಿನ ನಮಗೆ ಯೇಸು ಕ್ರಿಸ್ತನು ನಮ್ಮ ಮಹಾ ಯಾಜಕನು ಅನ್ನುವಂಥ ವಿಷಯನ ಕುರಿತು ಯಾಜಕರ ಕರ್ತವ್ಯ ಏನು, ಯಾಜಕನು ಮತ್ತು ಮಹಾಯಾಜಕನು ಎರಡು ವ್ಯತ್ಯಾಸಗಳು ನಾವು ಕಾಣ್ತೇವೆ. ಯಾಜಕರು, ಮಹಾಯಾಜಕರು. ಮಹಾಯಾಜಕನು ವರ್ಷಕ್ಕೆ ಒಮ್ಮೆ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಆತನು ಸೇವೆಯನ್ನ ಮಾಡ್ತಾ ಇದ್ರು. ಯಾಜಕರು ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅಂದ್ರೆ ದಿನನಿತ್ಯದ ಕಾರ್ಯಗಳು ಅಂದ್ರೆ ಯಜ್ಞವನ್ನ ಅರ್ಪಿಸ್ತಕ್ಕಂಥದ್ದು, ಧೂಪವನ್ನ ಹಾಕ್ತಕ್ಕಂಥದ್ದು. ಸೊ ಈ ಎಲ್ಲ ಕಾರ್ಯಗಳನ್ನ ಯಾಜಕರು ಮಾಡ್ತಕ್ಕಂಥದ್ದು. ಸೊ ಇದನ್ನ ನಾವು ತಿಳ್ಕೊಬೇಕು, ಯಾಜಕರು, ಮಹಾಯಾಜಕರು. ಈ ದಿನ ನಾವು ಕಲಿತಕ್ಕಂಥ ವಿಷಯ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು ಅನ್ನುವಂಥ ವಿಷಯವನ್ನು ನಾವು ಈಗ ನಾವು ಕಲಿತಿದ್ದೇವೆ. ಸೊ ಈ ಒಂದು ವಿಷಯ ಕುರಿತು ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ, ಇದು ಚರ್ಚಾ ಸಮಯವಾಗಿದೆ, ಎಲ್ಲರಿಗೂ ಅವಕಾಶ ಇದೆ, ಮಾತಾಡ್ಬೋದು. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ನೀವು ಇದನ್ನ ವಿಚಾರವಾಗಿ ನೀವು ಮಾತಾಡ್ಬೋದು, ಅಥವಾ ಇನ್ನೂ ಹೆಚ್ಚಿನದಾಗಿ ನೀವು ತಿಳಿಸ್ಬೇಕು ಅಂತ ನಿಮ್ಮ ಆಲೋಚನೆ ಇದ್ರೆ ಅವ್ರು ಸಹ ನಿಮ್ಮ ಅನಿಸಿಕೆಗಳನ್ನ ತಿಳಿಸುವಾಗ ನಾನು ಕೇಳ್ಕೊತೀನಿ. ಎನಿ ಡೌಟ್ಸ್, ಯಾವ್ದಾದ್ರು ಪ್ರಶ್ನೆ ಇದೆ ಅಂತೀರಾ ಈ ಪಾಠದ ಸಂಬಂಧಪಟ್ಟ ಹಾಗೆ? ಎಸ್ ಪಾಸ್ಟರ್ ಶಿವರಾಜ್ ಜಾಂತಿ ಅವರು. ಬೋಧಕರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ರಲ್ಲಿ 4ನೇ ವಚನ ಸ್ವಲ್ಪ ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳಕ್ ಹೇಳಿ. ಇಬ್ರಿಯ 8 4ನೇ ವಚನ. ಈತನು ಇನ್ನು ಭೂಮಿಯ ಮೇಲೆ ಇದ್ದದ್ದೇ ಆದರೆ ಯಾಜಕನಾಗುತ್ತಿರಲಿಲ್ಲ, ಯಾಕೆಂದರೆ ಧರ್ಮ ನಿಯಮದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರುತ್ತಾರೆ. ಸೊ ಈ ಒಂದು ವಚನದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಸೊ ಈ ಒಂದು ಲೇವಿಯರ ಯಾಜಕತ್ವ ಮುಂದೆ ಬರಬೇಕಾದ್ದನ್ನು ಸೂಚಿಸುವ ಛಾಯೆ ಆಗಿರುವುದರಿಂದ ತಾತ್ಕಾಲಿಕವಾದದ್ದು, ಯೇಸುವಿನ ಯಾಜಕತ್ವವು ಶಾಶ್ವತವಾದದ್ದು ಅನ್ನುವಂಥದ್ದು ಇಲ್ಲಿ ತೋರಿಸ್ತದೆ. ಈ ಹೆಡ್ಲೈನ್ ಅಲ್ಲಿ ನಾವು ಮೇಲ್ಗಡೆ ನೀವು ಅದನ್ನ ನೋಡುವಾಗ ಈ ಎಲ್ಲ ಒಂದು ಛಾಯೆ, ಇದು ತಾತ್ಕಾಲಿಕವಾದದ್ದು, ಆದ್ರೆ ಶಾಶ್ವತವಾಗಿ ಯೇಸುವಿನ ಯಾಜಕತ್ವವು ಶಾಶ್ವತ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಮೇಲಿನ ಒಂದು ಟೈಟಲ್ ನಮಗೆ ಕೊಡಲ್ಪಟ್ಟಿದೆ. ಸೊ ಇದರ ವಿಷಯವಾಗಿ ಕುರಿತು ನಮ್ಮ ಹಿರಿಯ ಬೋಧಕರುಗಳಿದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಒಂದು ವಿಷಯ ಕುರಿತು ಯಾಕೆ ಈ ಒಂದು ವಿಷಯ, ಈ ವಚನ ಹೀಗೆ ಇರ್ತಕ್ಕಂಥದ್ದಾಗಿದೆ. ಒಂದ್ ವೇಳೆ ಆತನು ಅದು ನಾ ತಿಳಿಸ್ತೀನಿ, ಅದು ಉತ್ತರ ಹೇಳಕ್ಕೆ ಅನುಕೂಲತೆ ಆಗುತ್ತೆ. ಖಂಡಿತ. ಯೇಸು ಸ್ವಾಮಿ ಇಲ್ಲಿ ಭೂಮಿ ಮೇಲೆ ಇರೋ ತನಕ ಅವ್ನು ಮಹಾಯಾಜಕ ಸಾಧ್ಯ ಇದ್ದಿದ್ದಿಲ್ಲ. ಆದ್ರೆ ಪರಲೋಕಕ್ಕೆ ಹೋದ್ಮೇಲೆ ಯಾಕೆ ಮಹಾಯಾಜಕನಾಗಬೇಕಾಯ್ತು ಅಂತ ಅನ್ನೋದ್ರಿಂದ ತಿಳಿಸಿದ್ರೆ ಅರ್ಥ ಆಗುತ್ತೆ. ಓಕೆ. ಸೊ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅನೇಕ ಹಿರಿಯ ಬೋಧಕರುಗಳಿದ್ದಾರೆ. ಪಾಸ್ಟರ್ ಯಮರಾಜ್ ಅವರಿದ್ದಾರೆ, ನೀವು ಸಹ ಮಾತಾಡ್ಬೋದು. ಪಾಸ್ಟರ್ ಸೊಲೋಮನ್ ಅವರಿದ್ದಾರೆ, ಪಾಸ್ಟರ್ ಮೋಹನ್ ದಾಸ್ ಅವರಿದ್ದಾರೆ. ಬೋಧಕರ ಬಗ್ಗೆ ನಾನು ಹೇಳ್ತೇನೆ. ಓಕೆ. ಇದು ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಯಜ್ಞದ ಕುರಿಯಾಗಿ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬಂದಂತ ಯಜ್ಞದ ಕುರಿಯಾದ ಆಗಿದ್ದನು. ಆ ಕಾರ್ಯ ಇಲ್ಲಿ ಸಂಪೂರ್ಣ ಆದ ಮೇಲೆ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟ ಮೇಲೆ
ಆತನು ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡವನು ಎಂಬುದು ನಾವು ನೋಡ್ತೇವೆ. ಅದು ಪರಿಶುದ್ಧವಾದಂತ ಸ್ಥಳದಲ್ಲಿ. ಆದರೆ ಪ್ರವಾದನೆ ಪ್ರಕಾರವಾಗಿ ಇದು ಪರಲೋಕದ ಛಾಯೆ ಆಗಿತ್ತು. ಕ್ರಿಸ್ತನು ಬಂದು ಈ ಒಂದು ಕಾರ್ಯವನ್ನು ಸಂಪೂರ್ಣಗೊಳಿಸಿದ ಮೇಲೆ ಆತನು ದೇವರೇ ಹಾಕಿದ ದೇವದರ್ಶನದ ಗುಡಾರದಲ್ಲಿ ಆತನು ಮಹಾ ಪರಿಶುದ್ಧ ಸ್ಥಾನದಲ್ಲಿ ಮಹಾಯಾಜಕನಾಗಿ ಸೇವೆ ಮಾಡಬೇಕಾಗಿತ್ತು. ಆದುದರಿಂದ ಆತನು ತನ್ನ ರಕ್ತವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಮಹಾಯಾಜಕ ಸ್ಥಾನದಲ್ಲಿ ಮಹಾಪರಿಶುದ್ಧವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಸೊ ಇಲ್ಲಿ ಈ ಸೇವೆಯನ್ನ ಪರಿಪೂರ್ಣವಾದ ಮೇಲೆ ಅಲ್ಲಿ ಹೋಗಿ ಮಹಾಯಾಜಕನಾಗಿ ಸೇವೆ ಮಾಡುವಂತ ಪರಿಪೂರ್ಣವಾದ ಕಾಲ ಬಂದಾಗ ಆ ಕೆಲಸವನ್ನು ಆತನು ನಿರ್ವಹಿಸಬೇಕಾದದ್ದು ಅವಶ್ಯವಾಗಿತ್ತು. ಅದರಿಂದ ದೈವ ನೇಮಿತವಾಗಿ ಕ್ರಿಸ್ತನ ಯಜ್ಞದ ಕುರಿಯಾಗಿ ನಂತರ ಪ್ರವಾದನೆಯ ಪ್ರಕಾರವಾಗಿ ಆತನು ಮಹಾಯಾಜಕನಾಗಿ ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಮಾನವರ ರಕ್ಷಣೆಗಾಗಿ ಆ ಒಂದು ಯೋಜನೆಯನ್ನ ಪೂರೈಸಬೇಕಾಗಿತ್ತು. ಆದುದರಿಂದ ಆತನು ಇಲ್ಲಿ ಬಂದು ಈ ಸೇವೆಯನ್ನು ನಿರ್ವಹಿಸಿದ ಮೇಲೇನೆ ಮಹಾಯಾಜಕ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅದರಿಂದ ಆತನು ಇಲ್ಲಿಂದ ಹೋದ ಮೇಲೆ ಆತನು ಕಾಲವು 1844 ಇಸ್ವಿ ಅಕ್ಟೋಬರ್ 22ನೇ ತಾರೀಕು ಪ್ರವಾದನೆ ಪ್ರಕಾರವಾಗಿ ದೇವ ನ್ಯಾಯಸ್ಥಾನಕ್ಕೆ ನ್ಯಾಯಸ್ಥಾಪನೆ ಆಯಿತು. ಆವತ್ತು ಆತನು ಮಹಾಯಾಜಕನಾಗಿ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡಿದ್ರು. ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿದ್ರು. ಅಂದ್ರೆ 1844 ಅಂದ್ರೆ ಅಕ್ಟೋಬರ್ 22, 1844 ಅದು ನಮ್ಗೆ ಗೊತ್ತಿದೆ ನಿರಾಶೆ ದಿನ ಅಂತ. ಆದ್ರೆ ಎಲ್ಲರೂ ಸಹ ಯೇಸು ಕ್ರಿಸ್ತನ ಬರುಣಕ್ಕಾಗಿ ಕಾಯ್ಕೊಂಡು ಕೂತಿದ್ರು. ಸೊ ಅದು ತಪ್ಪಾದ ಒಂದು ಅವರ ಒಂದು ಲೆಕ್ಕಾಚಾರ. ಅಂದ್ರೆ ಯೇಸು ಸ್ವಾಮಿ ಬರುಣ ಅಲ್ಲ, ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧಕ್ಕೆ ಹೋಗುವಂತ ಒಂದು ಸಮಯ ಆಗಿತ್ತು ಅನ್ನುವಂಥದ್ದನ್ನ ತಿಳಿಸ್ತದೆ. ಅದರಲ್ಲಿ ಲೆಕ್ಕಾಚಾರ ಕರೆಕ್ಟ್ ಆಗಿತ್ತು. ಓಕೆ, ಅದರಲ್ಲಿ ಲೆಕ್ಕ ಅವರು ತಪ್ಪು ಮಾಡಿರ್ಲಿಲ್ಲ. ಆದ್ರೆ ನಡಿಬೇಕಾದಂತ ಘಟನೆ ಬೇರೆ ಇತ್ತು. ಇಲ್ಲಿಲ್ಲ, ಅದು ಪರಲೋಕದಲ್ಲಿ ಅಂತ ಗೊತ್ತಾಗಬೇಕಾಯ್ತು ಅಷ್ಟೇ. ಓದಕರೇ ನಮಸ್ಕಾರ. ಈಗ ಶಿವರಾಜ್ ಆಂಟಿ ಅವ್ರು ಕೇಳಿರೋ ಪ್ರಶ್ನೆಗೆ ಅವ್ರ ಉತ್ತರ ಕೊಡಕ್ಕೂ ಮೊದ್ಲೇನೆ ಒಂದು ತಿಳಿಸ್ಬಿಡೋಣ. ಹೇಳಿ ಹೇಳಿ. ಅದಕ್ಕೋಸ್ಕರ ನೋಡಿ, ಯೇಸು ಕ್ರಿಸ್ತನು ಮಾತ್ರ ಒಂದು ಡ್ಯುಯಲ್ ಪರ್ಸನಾಲಿಟಿ ಇದೆ, ಹೌದಾ? ಓಕೆ. ಡ್ಯುಯಲ್ ಪರ್ಸನಾಲಿಟಿ ಅಂದ್ರೆ ಆತನು ಕುರುಬನೂ ಹೌದು, ಕುರಿನೂ ಹೌದು, ಹಾಗೆ ಯಾಜಕನೂ ಹೌದು, ಮಹಾಯಾಜಕನೂ ಹೌದು. ಇದು ನಿಮಗೆ ಅರ್ಥ ಆಗಿರ್ಬೇಕು. ಇದ್ರಲ್ಲಿ ಸತ್ಯವೇದದಲ್ಲಿ ಇದು ಇದೆ, ಹೌದಾ? ಅದೇ ರೀತಿಯಾಗಿ ನಮ್ಗೆ ಗೋಚರ ಆಗಿದೆ. ಈಗ ಪಾಸ್ಟರ್ ಎಂ ರಾಜ್ ಅವರು ಹೇಳಿದ್ರ ಪ್ರಕಾರವಾಗಿ ಆತನು ಯೇಸು ಪರಲೋಕಕ್ಕೆ ಏರಿ ಹೋದ ಮೇಲೆ ಆತನು ಯಾಜಕ ಸೇವೆಯನ್ನ ಮಾಡ್ತಾ ಇದ್ನು, ಹೌದಾ? 1844 ಮಹಾಯಾಜಕನಾಗಿ ಹೋದನು. ಸೊ ಇದು ಈಗ ಮಹಾಯಾಜಕನಾಗಿ ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವಂತದ್ದನ್ನ ನಾವು ಕಾಣ್ತೇವೆ. ಮಾಸ್ಟರ್ ಇಬ್ರು 7ನೇ ಸಂಧಿ 28ನೇ ವಚನ ಏನ್ ಹೇಳ್ತಂದ್ರೆ, ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ. ಓಕೆ. ಇದು ಬೋಧಕರೇ, ಉತ್ತರವನ್ನು ಒಂದು ಭಾಗ ಕರೆಕ್ಟ್ ಆಯ್ತು, ಇನ್ನೊಂದು ಭಾಗ ಇದೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೀನಿ. ಅರಣ್ಯಕಾಂಡ 3:10ನೇ ವಚನ. ಅವ್ರು ಹೇಳಿಂದ ಕರೆಕ್ಟ್ ಇದೆ ಪಾಸ್ಟ್ರೆ. ಓಕೆ ಓಕೆ, 3:10 ಹೇಳ್ತೀರಾ? ಹಾ ಸರ್. ಯಾಜಕೋದ್ಯೋಗವನ್ನ ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು. ಇತರರು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಹೀಗೆ 12 ಮಂದಿ ಗೋತ್ರದವ್ರು ಇದ್ದಾರ ತಾನೆ? ಹೌದು, 12 ಕುಲಗಳು. ಬೋಧಕ್ರೆ ಕೇಳ ಬರ್ತಾ ಇದ್ದಾನ? ಕೇಳ್ತಾ ಇದೆ, ಹೇಳಿ. ಕೇಳ ಬರ್ತಾ ಇದ್ದಾನ? ಅದಕ್ಕಾಗಿ ಅದರಲ್ಲಿ ಇಸ್ರಾಯೇಲ್ರ ಚೊಚ್ಚಲತನವನ್ನ ಅಂತ ಆರಿಸ್ಕೊಂಡು ಚೊಚ್ಚಲತನಕ್ಕೆ ಲೇವಿಯರನ್ನೇ ನೇಮಕ ಮಾಡ್ಕೊತಾನೆ ಒಂದು ಕುಲಕ್ಕೆ. ಅದು
ಯಾಜಕ ಮಹಾಯಾಜಕ ವರ್ಗದರ ಆ ಕುಲಕ್ಕೆ ಬಿಟ್ಟು ಬೇರೆರಾದ್ರೆ ಮರಣ ಶಿಕ್ಷೆ ಆಗಬೇಕು. ಇಲ್ಲಿ ಯೇಸು ಸ್ವಾಮಿ ಯಾವ ವಂಶದಲ್ಲಿ ಹುಟ್ಟಿದಾನೆ? ಯಹೂದಿ ವಂಶದಲ್ಲಿ ಹುಟ್ಟಿದಾನೆ. ಯಹೂದಿಯರು ಯಾವ ಕಾರಣಕ್ಕೂ ಅದು ಕೆಲಸ ಮಾಡಿಂದು ಸತ್ಯವೇದ ಹಳೆ ಒಡಂಬಡಿಕೆ ಇಲ್ಲ, ಹೌದಂತೀರ? ಅದಕ್ಕೋಸ್ಕರವಾಗಿನೇ ಈ ಮೆಲ್ಕಿಜೆದೇಕ ಯಹೂದಿನೂ ಅಲ್ಲ, ಲೇವಿನೂ ಅಲ್ಲ, ಇಸ್ರೇಲು ಅಲ್ಲ. ಏನ್ ಫಸ್ಟೇ? ಅದಕ್ಕೆ ಈ ಲೇವಿಯನೇ ತತ್ವ ರೂಪದಂತೆ ಅಬ್ರಹಾಮನ ಮೂಲಕವಾಗಿ ಕಾಣಿಕೆ ಹೊಂದು ಆಶೀರ್ವಾದ ಕೊಟ್ಟಿದ್ದಾನೆ. ಏನ್ರಿ? ಆಶೀರ್ವಾದ ಕೊಡೋನ್ಕಿಂತ ಆಶೀರ್ವಾದ ತಗೊಳ್ಳೋ ದೊಡ್ಡವ್ ಇರೋದಿಲ್ಲ ಅಂತ ನೋಡ್ತೇವೆ ಬೈಬಲ್ ಅಲ್ಲಿ. ಹೀಗಾಗಿ ಈತನು ಯಹೂದಿ ಮನೆತನದಲ್ಲಿ ಇದ್ದು ಹುಟ್ಟಿನಕೋಸ್ಕರವಾಗಿ ಈ ಭೂಮಿ ಮೇಲಿರುವ ತನಕ ಅವನು ಯಾಜಕನಾಗ್ಲಿಕ್ಕೆ ಹಕ್ಕಿರಲ್ಲ. ಏನ್ರಿ? ಅದಕ್ಕೋಸ್ಕರವಾಗಿನೇ ಕರೆಕ್ಟ್ ಅಂತೀರಾ? ಅದು 7ನೇ ಅಧ್ಯಾಯ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 12 ಮತ್ತು 11ರಿಂದ 14ನೇ ವಚನ ತನಕ ಇದೆ ನೋಡಿ. ಹೀಗಿರೋದ್ರದಿಂದ ಓದ್ತೀರಂತೀರ? ಓದಿದ್ರೆ ಅರ್ಥ ಆಗ್ತದೆ ಜನರಿಗೆಲ್ಲರಿಗೆ. ಓಕೆ, ಇಬ್ರಿಯ 7ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 11ರಿಂದ 14ನೇ ವಚನ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆ ಆಧಾರಗೊಂಡಿದೆ ಅಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೆದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು. ಯಾಜಕತ್ವವು ಬೇರೆಯಾದರೆ ಧರ್ಮಶಾಸ್ತ್ರವು ಕೂಡ ಬೇರೆಯಾಗುವುದು ಅಗತ್ಯ. ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಆ ಕುಲದವರಲ್ಲಿ ಒಬ್ಬರು ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದ್ದನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ. ಈ ಒಂದು ಕಾರಣದಿಂದ ಅರ್ಥ ಆಯ್ತು ಈಗ್ರೆ. ಅದಕ್ಕೆ ಭೂಮಿ ಮೇಲೆ ಇರುವ ತನಕ ಆತನು ಯಾಜಕನಾಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಒಂದು, ಈಗ ನಾವು ಸತ್ಯವೇದ ಸ್ಟಡಿ ಮಾಡುವ ಪ್ರಕಾರವಾಗಿ ಶರಣಪ್ಪ ಅವರು ಕರೆಕ್ಟ್ ಆಗಿ ಸಂದೇಶ ತಗೊಂಡು ಬಂದಿದ್ದಾರೆ, ಮತ್ತು ಎಂ ರಾಜು ಅವರು ಮತ್ತು ಸೊಲಮನ್ ಪಾಸ್ಟರ್ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಏನ್ರಿ? ಆದ್ರೆ ಇದು ಒಂದು ಹೆಚ್ಚಿನಾಗಿತ್ತು. ಆದ್ರೆ ನಾವ್ ಇವತ್ತಿನ ಸಬ್ಬತ್ ಪಾಠದಲ್ಲಿ ನಾವು ಏನಂತ ನೋಡ್ತೇವೆ ಅಂತಂದ್ರೆ, ಯಾಜಕನು ಮಾಡುವಂತ ಕೆಲಸ ಇಲ್ಲಿ 3 ಹೇಳಿತ್ತು. ಏನು? ಪಾಪಿಗಳಿಗೂ ಮತ್ತು ದೇವರಿಗೂ ಮಧ್ಯಸ್ಥಿಕನಾಗಿ ಯಾಜಕನಾಗಿರ್ತಕ್ಕಂಥದ್ದು ಒಂದು ಪಾಯಿಂಟ್. ಏನ್ರಿ? 2ನೇ ಪಾಯಿಂಟ್, ಯಾಜಕನು ಮನುಷ್ಯರ ಸಲುವಾಗಿ ಯಜ್ಞವನ್ನು ಅರ್ಪಿಸ್ತಕ್ಕಂಥವನು. ಹೇಗೆ ಅಂತಂದ್ರೆ, ಅವನು ಒಬ್ಬ ಪಾಪಿ ಕುರಿ ತರ್ತಾನೆ, ಅದು ತಲೆ ಮೇಲೆ ಕೈ ಇಡ್ತಾನೆ ಅಷ್ಟೇ, ಅವ ಕೊಯ್ಲಕ್ ಹಕ್ಕಿಲ್ಲ, ಯಾಜಕನೇ ಕೊಯ್ಬೇಕು. ಹೌದಂತೀರಾ? 2ನೇದು. 3ನೇದು, ಯಾಜಕರು ಜನರಿಗೆ ದೇವರ ಧರ್ಮಶಾಸ್ತ್ರವನ್ನು ಕಲಿಸ್ತಕ್ಕಂಥವ್ರು. ಕರೆಕ್ಟ್ ಅಲ್ಲ ರೀ? ಆದ್ರೆ ಯೇಸು ಸ್ವಾಮಿ ಭೂಮಿ ಮೇಲಿದ್ದು ತತ್ವ ರೂಪದಂತೆ ಯಾಜಕನಾಗಿದ್ದನು. ಹೆಂಗೆ ಅಂತಂದ್ರೆ, ಅವನು ವಾಡಿಕೆ ಪ್ರಕಾರವಾಗಿ ಧರ್ಮಶಾಸ್ತ್ರವನ್ನ ಏನ್ ಮಾಡಿದನಂತ ನೋಡ್ತೇವೆ, ಸಬ್ಬತ್ತಿನಲ್ಲಿ ಹೋಗಿ ಪಾರಾಯಣ ಮಾಡಿದನು. ಹಾಗಾಗಿ ಆ ಪಾರಾಯಣ ಮಾಡಿದಕ್ಕೋಸ್ಕರವಾಗಿ ಸೊಲೊಮನ್ ಪಾಸ್ಟರ್ ಹೇಳಿದ್ರಲ್ಲ, ಅವನು ಯಾಜಕನು ಹೌದು, ಮಹಾಯಾಜಕನು ಹೌದು, ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾಜಕ ಆಗಿ ನೇಮಕ ಮಾಡಕ ಸಾಧ್ಯವಿಲ್ಲ. ಯಾಕೆ? ದೇವಿಯರ ಮನೆತನದಿಂದ ಆ ಯಾಜಕತನದಿಂದ ರಕ್ಷಣೆ ಆಗ್ಬೇಕಾಗಿದ್ರೆ ಮತ್ತೊಬ್ಬ ಯಾಜಕ ಬರ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಅದಕ್ಕೋಸ್ಕರವಾಗಿನೇ ಈತನು ಅದನ್ನ ಸರಿಪಡಿಸೋದಕ್ಕಾಗಿ ಧರ್ಮೋಪದೇಶ ಮಾಡ್ತಾನೆ, ಯಾಜಕ ಜಾಗದಲ್ಲಿದ್ದು. ಆದ್ರೆ ಯಾಜಕನಾಗಿರೋದಿಲ್ಲ. ಏನ್ರಿ? ಆಗ ತತ್ವ ರೂಪದಂತೆ. ಅದಕ್ಕೋಸ್ಕರವಾಗಿನೇ ಯಹೂದಿ ಮನೆತನದಲ್ಲಿ ಹುಟ್ಟಿದಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿರುವ ತನಕ, ಯಾಕ 8ನೇ ಅಧ್ಯಾಯದ 4ನೇ ವಚನ, ಈ ಭೂಮಿಯಲ್ಲಿರುವ ತನಕ ಅವನು ಯಾಜಕನಾಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಏನ್ರಿ? ಯಾವಾಗ ಎತ್ತಲ್ಪಟ್ಟನೋ ಈ ಯಾಜಕರಿಗಿಂತ ಉತ್ತಮವಾಗಿರ್ತಕ್ಕಂಥ ಯಾಜಕ ಯಾರು? ಮೆಲ್ಕಿಜೆದೇಕ. ಮೆಲ್ಕಿಜೆದೇಕ ಅವನ ತರ ಇವರಿಗೆಲ್ಲ, ಈ ಯಾಜಕರಿಗೆಲ್ಲ ಏನು ಅಂದ್ರೆ ನೇಮಕ ಮಾಡಲ್ಪಟ್ಟಿತ್ತು ಲೇವಿಯರಿಗೆ. ಆದ್ರೆ ಮೆಲ್ಕಿಜೆದೇಕನ ತರಹದ ಶಾಶ್ವತವಾದಂತ ಈ ಮಹಾಯಾಜಕನು ಆಣೆ ಮಾಡಿ, ಏನ್ರಿ, ಪ್ರಾಮಿಸ್ ಮಾಡಿ ನೇಮಕ ಮಾಡ್ತಕ್ಕಂಥದ್ದು ಈಗ ನಮಗೆ 2030 300 ವರ್ಷದ ಕಾಲಜ್ಞಾನ ಬಗ್ಗೆ ಸಾಲ್ ಪಾಸ್ಟ್ ಹೇಳಿದ್ರಲ್ಲ,
1844 ಅಕ್ಟೋಬರ್ 22 ನಂತರ ಅವನು ಮಹಾಯಾಜಕನಾದನೆಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಸೊ ಅಂದ್ರೆ ನೀವು ಒಂದೇ ಉದಾಹರಣೆಗೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಲೇವಿಯ ಕುಲದಲ್ಲಿ ಹುಟ್ಟಲಿಲ್ಲ. ಆ ಒಂದು ಕಾರಣದಿಂದ ಲೇವಿಯರಿಗೆ ಈ ಒಂದು ಲೋಕದಲ್ಲಿ ಯಾಜಕ ಸೇವೆಯನ್ನು ಮಾಡ್ಲಿಕ್ಕೆ ಮಾತ್ರ ಅಧಿಕಾರವಿತ್ತು. ಆದ್ರಿಂದ ಆತ ಬೋಧನೆಯನ್ನ ಮಾಡಿದ ವಿನಃ ಯಾಜಕತ್ವವನ್ನು ಆತನು ಪಡ್ಕೊಳ್ಳಿಲ್ಲ. ಪರಲೋಕದಲ್ಲಿ ಈಗ ಆತನು ನಮಗೋಸ್ಕರವಾಗಿ ಯಾಜಕನಾಗಿ ಸೇವೆಯನ್ನ ಮಾಡ್ತಾ ಇದ್ದಾನೆ. ಸರ್ ಲೇವಿ ಕುಲದಲ್ಲಿ ಹುಟ್ಟಿದ್ರೆ ಅವ್ರು ಜನರೇಷನ್ ಟು ಜನರೇಷನ್ ಹೋಗ್ಬೇಕಾಗಿತ್ತು. ಅದೇ ಜನರೇಷನ್ ಟು ಜನರೇಷನ್. ಅದೇ ಅಷ್ಟೇ ಹೇಳಿರೋದು ನಾನು. ಅವ್ರದ್ದು ಒಂದ್ ರಕ್ಷಣೆ ಆಗಿರ್ತಿತ್ತು. ಅದರಿಂದ ಅಂದ್ರೆ ಯಾಜಕತ್ವ ಬರ್ಬೇಕಾಗಿದ್ದಿಲ್ಲ, ಅದ್ ಮುಂದುವರಿತಿತ್ತು ಅದನ್ನೇ. ಅದಕ್ಕೆ ಅದು ಪರಿಪೂರ್ಣ ಇದ್ದಿದ್ದಿಲ್ಲ. ಇವನು ಪರಿಪೂರ್ಣ ಆಗಿರ್ತಕ್ಕಂಥವನು ಅಂತ ನೀವೆಲ್ಲ ತಿಳ್ಕೊತೀರಂತ ನಾ ಶಾರ್ಟ್ ಮೇಲೆ ಹೇಳಿದೆ. ಕರೆಕ್ಟ್ ಕರೆಕ್ಟ್, ಅರ್ಥ ಆಗಿದೆ. ಸೊ ಅರ್ಥ ಆಗ್ತು ಅಂತ ಅನ್ಕೋತೀನಿ ಕೆಲವರಿಗೆ. ಅದು ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಹೇಳಿ ಬೋಧಕರೇ. ಪೇತ್ರನಲ್ಲಿ ಹೇಳ್ತಾನೆ, ನೀವು ಕೂಡ ರಾಜವಂಶಸ್ಥರು, ಯಾಜಕ ಜನಾಂಗವೂ ಆಗಿದ್ದೀರಿ ಎಂಬುದಾಗಿ. ವಂಶಸ್ಥರು, ರಾಜವಂಶಸ್ಥರು, ಯಾಜಕ ಜನಾಂಗವೂ ಆಗಿದ್ದೀರಿ ಎಂಬುದಾಗಿ. ಯಾರಿಗೆ ಈ ಮಾತು ಯಾರಿಗೆ ಹೇಳ್ತಾರೆ? ಓಕೆ, ಇದು ಏನಾಗಿದೆ, ಇದು ಕೃಜೆಯಿಂದ ಈಚೆಗೆ ಬರ್ತಕ್ಕಂತ ವಿಷಯ ಲೇವಿಯರ್ ಮುಗ್ದೋಯ್ತು. ಲೇವಿಯರ್ ಕೃಜೆಯಿಂದ ಈಚೆಗೆ ಇರ್ತಕ್ಕಂಥದ್ದು ಈಗ ನಾವೆಲ್ಲರೂ ನೀವೆಲ್ಲರೂ ಪ್ರೀಸ್ಟ್ ಆಗಿ ನಾವು ಪಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಇದು ಅದಕ್ಕೆ ಧರ್ಮಶಾಸ್ತ್ರ ಮಾರ್ಪಡುವಂತೆ ಯಾಜಕತ್ವ ಮಾರ್ಪಟ್ಟು ಅಂತ ಹೇಳ್ತಾನೆ ಲೇವಿ ಇಬ್ರಿಯ. ನನ್ನ ಪ್ರಶ್ನೆ ಏನಂತಂದ್ರೆ, ಯಾಜಕ ವಂಶಸ್ಥರು, ರಾಜವಂಶಸ್ಥರು ಯಾಜಕ ವರ್ಗದವರು ಆಗಿದ್ದೀರಿ ಎಂಬುದಾಗಿ ಹೇಳುವಾಗ ಇದು ಬೋಧಕರಿಗೆ ಅಷ್ಟೇ ಹೇಳ್ತದ ಅಥವಾ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಈ ಮಾತನ್ನ ಹೇಳ್ತಾನ? 1 ಪೇತ್ರ 2:9 1 ಪೇತ್ರ 2:9 ಹೌದು, ಇದು ಎಲ್ಲರಿಗೂ ಅನ್ವಯಿಸ್ತದೆ. ಅಂದ್ರೆ ಇಲ್ಲಿ ಹಾಗಾದ್ರೆ ಪ್ರಶ್ನೆ ಈಗ ಎಂ ರಾಜ್ ಅವರು ಕೇಳುವಂತ ಪ್ರಶ್ನೆ. ಆದ್ರೆ ಈಗ ಬರೀ ಯಾಜಕರು ಮಾತ್ರ ಇಷ್ಟೆಲ್ಲ ನಾವು ರಾಜವಂಶಸ್ಥರು ಯಾಜಕ ವಂಶಸ್ಥರು ಅಂತ ಹೇಳಿದಾಗ ನಮ್ಮನ್ನ ಯಾಕೆ ಇದು ಅದನ್ನ ಪರಿಗಣಿಸ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ನಿಮ್ದು? ಇಲ್ಲ, ಈಗ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತನನ್ನ ನಂಬಿರುವಂತವರು ಎಲ್ಲರನ್ನು ಯಾಜಕ ವಂಶಸ್ಥರನ್ನಾಗಿ ಸಂಬೋಧನೆ ಮಾಡ್ತದೆ ಇಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಸಿ. ಇವಾಗ ನಾವ್ ಏನ್ ಮಾಡಿದೀವಿ, ಬೋಧಕರಿಗೆ ಮಾತ್ರ ಪಟ್ಟ ಕೊಟ್ಬಿಟ್ಟು ಅವರಿಂದನೇ ನಾವು ಎಲ್ಲಾನು ಒಳ್ಳೇದು ಯೋಜನೆ ನೋಡ್ತಿದೀವಿ ಹೊರತು ನಾವ್ಯಾರು ಆ ಜಾಗಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ ಅನ್ನೋರನ್ನ ಕೂತು ಬಿಟ್ಟಿದೀವಿ. ಹೌದು, ಕರೆಕ್ಟ್. ಆಮೇನ್. ಪ್ರತಿಯೊಬ್ಬ ಕ್ರೈಸ್ತರು ಆ ಮಟ್ಟವನ್ನ ಮುಟ್ಟಬೇಕು, ಅಂತ ಪರಿಶುದ್ಧತೆ ಮಟ್ಟವನ್ನ ಮುಟ್ಟಬೇಕು, ಯಾಜಕ ವರ್ಗದವರ ಪ್ರಮಾಣವನ್ನ ಮುಟ್ಟಬೇಕು. ಅಂದ್ರೆ ಅಷ್ಟು ಪರಿಶುದ್ಧತೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅಂತ ಜವಾಬ್ದಾರಿಕೆಯನ್ನು ಪ್ರತಿಯೊಬ್ಬರು ನಿರ್ವಹಿಸಬೇಕು. ಯಾಜಕರು ಒಬ್ಬರಿಗೆ ಸೀಮಿತವಾದಂತ, ಬೋಧಕರಿಗೆ ಒಬ್ಬರಿಗೆ ಸೀಮಿತವಾದಂತ ಕೆಲಸ ಇದಲ್ಲ. ಇವಾಗ ಈ ಜವಾಬ್ದಾರಿಕೆ ಕೇವಲ ಬೋಧಕರ ಮೇಲೆ ಬಿದ್ದಿಲ್ಲ, ಇಡೀ ಯೇಸು ಕ್ರಿಸ್ತನನ್ನ ನಂಬಿರುವಂತ ವಿಶೇಷವಾದಂತ ಜನಾಂಗವನ್ನಾಗಿ ಆರಿಸ್ಕೊಂಡಿರುವಂತ ಸ್ಪೆಷಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪ್ರತಿಯೊಬ್ಬ ಸಭಿಕನ ಮೇಲೆ ಬಿದ್ದಂತ ಭಾರ ಇದು. ಆಮೆನ್, ಆಮೆನ್, ಆಮೆನ್. ರಾಜು ಪಾಸ್ಟರ್ ಅವರು ಬೋಧಕರೇ, ಅದಕ್ಕೆ ನಮ್ಮ ಸಬ್ಬತ್ ಮಾಡಿಸಿ ಮೂರನೇ ವಾಕ್ಯ ವೃಂದದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ಮನುಷ್ಯರನ್ನು ಪ್ರತಿನಿಧಿಸಲು ಅಂತ ಏನ್ರಿ, ಮನುಷ್ಯರನ್ನು ಪ್ರತಿನಿಧಿಸಲು ಎಲ್ಲರಿಗೂ ಯಾಜಕರು ಅನ್ನತಕ್ಕಂಥ ಎಲ್ಲರಿಗೂ ಕರೆಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಅಂದ್ರೆ ನಾವು ಈಗ ನಿಮ್ ಮೊದಲೇ ಹೇಳ್ತಕ್ಕಂಥದ್ದು ಯೇಸು ಕ್ರಿಸ್ತನು ಮಾತ್ರ ಈ ಲೋಕದಲ್ಲಿ ಯಾಜಕ ಸೇವೆ ಮಾಡ್ಬೇಕಾಗಿತ್ತು ಅನ್ನುವ, ಅದು ಮಾತ್ರ ಅವ್ರು ಮಾತ್ರ ಆ ಕುಲದವ್ರು ಮಾಡ್ಬೇಕಾಗಿತ್ತು, ಬೇರೆಯವ್ರು ಮಾಡಿದ್ರೆ ಏನಾಗ್ತಾ ಇದ್ರು, ಅವರು ಸಾಯ್ತಾ ಇದ್ರು ಅಂತ ಬರ್ದೈತೆ. ಅದಕ್ಕೆ ಇನ್ನೂ ಉದಾಹರಣೆ, ಸೌಲ್ ಏನ್ ಮಾಡಿದ್ನು, ಸಮೂಹಲ್ ಬರೋದಕ್ಕಿಂತ ಮುಂಚಿತ ಧೂಪ ಹಾಕ್ತನು, ಸಿಟ್ಟು ಮಾಡಿದ್ರಲ್ಲ.
ಮತ್ತು ಉಜ್ಜಯಿನಿ ರಾಜ ಏನ್ ಮಾಡಿದನು, ಯಾಜಕರು ಕೆಲಸ ಮಾಡಬಾರ್ದು ಅಂತಂದು ಯಾಜಕರೆಲ್ಲ ಹೇಳ್ತಾರೆ. 2ನೇ ಪೂರ್ವಕಾಲ ವರ್ತಂತ 26ರಲ್ಲಿ ಮಾಡ್ಬೇಡ ಅಂದ್ರು ಕೂಡ ಅವನ್ ಏನ್ ಮಾಡಿದ ನಂತರ ಧೂಪ ಹಾಕ್ಲಕ್ ಹೋದ, ಅವನ ಹಣೆಯಲ್ಲಿ ಕುಷ್ಠ ಹತ್ತಲ್ಲ. ಹೌದು. ಅದಕ್ಕೆ ಅಂದ್ರೆ ಈಗ ನಾವು ಎಲ್ಲರೂ ಸಹ ನಾವು ಏನಾಗಿದ್ದೇವೆ, ಕ್ರಿಸ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವಂತರಾಗಿದ್ದೇವೆ. ಮತ್ತು ನಮ್ಮನ್ನ ಕತ್ತಳೆಯಿಂದ ಕರೆದಂತ ಆಶ್ಚರ್ಯಕರವನ್ನು ಬೆಳಕಿನಲ್ಲಿ ಸೇರಿಸಿದಾದನು ನಮ್ಮನ್ನ ಏನ್ ಮಾಡ್ತಾನಂತೆ, ಪ್ರಚಾರ ಮಾಡುವವರಾಗಿ, ದೇವರ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಿ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ನಾವೆಲ್ಲರೂ ಈಗ ಆಗಿದ್ದೇವೆ. ಆಮೆನ್. ಇಂಥ ಭಾಗ್ಯ ಯೇಸು ಸ್ವಾಮಿ ನಮಗ್ ಕೊಟ್ಟಿದ್ದಾನೆ. ಖಂಡಿತವಲ್ಲ. ದೇವ್ರ ನಮಗ್ ಸ್ತೋತ್ರ. ಈ ನಮಗ್ ಸರ್ ಒಂದು ನಿಮಿಷ ಸರ್. ಪ್ರಶ್ನೆ ಇದೆ, ಯೇಸು ಸ್ವಾಮಿ ನಮ್ಗ ಭಾಗ್ಯ ನಮ್ಗೆ ಕೊಟ್ಟಿದ್ದಾನೆ. ಆದರೆ ನಾವಿಲ್ಲಿ ಚರ್ಚ್ಗಳಲ್ಲಿ ಕೆಲವು ಚರ್ಚ್ಗಳ ಪುಲ್ಪಿಟ್ ಮೇಲೆ ಹೇಳಿ ಸಂದೇಶ ಕೊಡಕ್ ಬಿಡಲ್ಲ. ಅವ್ರು ಏನ್ ಹೇಳಿದ್ರೆ ಕೆಳಗೆ ಹೇಳ್ಬೇಕು. ಮತ್ತೆ ಇನ್ನೊಂದು, ಪಾದ್ರಿ ಸಾಬ್ಗಳು ಯಾಕೆ ಮದುವೆ ಮಾಡ್ಬೇಕು, ಮತ್ತಂತ ಅಂತ್ಯ ಆಶ್ರಮ ಯಾಕೆ ಕೊಡ್ಬೇಕು, ಯಾಕೆ ಇವ್ರಿಗೆಲ್ಲ ಶಿಷ್ಯರಂತ ಮಾಡಿದಾನೆ, ಮತ್ತ ಸ್ವೈಕ್ಯ ಜನ ರಾಜವಂಶರಂತ ಮಾಡಿದಾನೆ, ಯಾಕೆ ಇವ್ರಿಗೆ ಯಾಕೆ ಅಧಿಕಾರ ಇಲ್ಲ? ಈ ಪ್ರಶ್ನೆಗೆ ಉತ್ತರವಾಗಿ, ಇವಾಗ ಧಾರ್ಮಿಕ ನಿಯಮದ ಪ್ರಕಾರವಾಗಿ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಗಳು ಆ ಧರ್ಮವನ್ನ ನಿಭಾಯಿಸಬೇಕಾಗ್ತದೆ ಒಂದು. ಮತ್ತು ಸುವಾರ್ತೆ ಸಾರೋದಕ್ಕೆ, ದೇವರ ವಾಕ್ಯ ಸಾರೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರತಿಯೊಬ್ಬರ ಕರ್ತವ್ಯ. ಅದನ್ನ ಯಾರು ತಡೆಯೋದಕ್ಕಾಗೋದಿಲ್ಲ, ಯಾರು ತಡಿಬಾರ್ದು. ದೇವರ ಸುವಾರ್ತೆನ ಸಾರೋದಕ್ಕೆ, ದೇವರ ವಾಕ್ಯವನ್ನ ಸಾರೋದಕ್ಕೆ ಯಾರೇ ಸಿದ್ಧವಾಗಿದ್ರು ಸಹ ದೇವರನ್ನ ನಂಬಿರುವಂತವ್ರು, ದೇವರ ಮಕ್ಕಳು ಆ ದೇವರ ವಾಕ್ಯವನ್ನು ಸಾರುವಂತ ಹಕ್ಕನ್ನ ಪಡ್ಕೊಂಡಿದ್ದಾರೆ. ಅವರು ಅದರಿಂದ ಸಾರ್ಬೋದು. ಆದ್ರೆ ಲೌಕಿಕವಾಗಿ ನಾವು ನೋಡುವಾಗ, ಧಾರ್ಮಿಕವಾದಂತ ರೀತಿಯಲ್ಲಿ ಸರ್ಕಾರದ ವತಿಯಿಂದಲೂ ಮತ್ತು ಸಭೆಯ ವತಿಯಿಂದಲೂ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಗಳಿಗೆ ಮದುವೆ ಕೊಡೋದಕ್ಕೆ, ಮತ್ತೊಂದು ಕಾರ್ಯವನ್ನ ಮಾಡೋದಕ್ಕೆ ಅವರು ಹಸ್ತಾರ್ಪಣೆ ಹೊಂದಿರ್ತಾರೆ. ಅದರಿಂದ ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆನ ಅಲ್ಲಿ ಕೊಡ್ತಾರೆ. ಒಂದು ವೇಳೆ ಅವ್ರು ಯಾರು ಇಲ್ಲ ಅಂತಂದ್ರೆ ಸಭಿಕರಲ್ಲಿಯೇ ಸಭೆಯು ಹಸ್ತಾರ್ಪಣೆ ಮಾಡಿ ಆ ಕೆಲಸಕ್ಕೆ ಅವ್ರನ್ನ ನೇಮಿಸ್ತದೆ. ಅವರು ಅಂತ ಕೆಲಸವನ್ನ ಮಾಡ್ಬೋದು. ಆದ್ರೆ ದೇವ್ರ ವಾಕ್ಯ ಹೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಸುವಾರ್ತೆ ಸಾರೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಯಾಜಕ ವರ್ಗ ಅಂತ ಹೇಳುವಾಗ ಎಲ್ಲರಿಗೂ ಸುವಾರ್ತೆನ ಸಾರುವಂಥದ್ದು, ಎಲ್ಲರಿಗೂ ಯೇಸು ಕ್ರಿಸ್ತನನ್ನ ತಿಳಿಸ್ತಕ್ಕಂಥದ್ದು ಮತ್ತು ಯೇಸು ಕ್ರಿಸ್ತನಲ್ಲಿದ್ದಂತ ಪರಿಶುದ್ಧತೆಯ ಪರಿಪೂರ್ಣತೆಯನ್ನ ಮುಟ್ಟುವಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಈಗ ಇದು ಡಬಲ್ ರೋಡ್ ಚರ್ಚ್ ಅಲ್ಲಿ ಒಬ್ಬರು ಜೂನಿಯರ್ ಪಾಸ್ಟರ್ ಇದ್ರು ಸರ್. ಅವರಿಗೆ ಅಂತಿಮ ಆಶೀರ್ವಾದ ಕೊಡುವಾಗ ನಾನು ಕೊಡಕ್ಕಾಗಲ್ಲ, ದೊಡ್ಡ ಪಾಸ್ಟರ್ ಕೊಡ್ಬೇಕು ಅಂತಂದ್ರು ಸರ್. ಈಗ ಅದೇ ಹೆಂಗೆ ಸರ್? ಹೌದು, ಅದು ಯಾಕೆ ಆ ರೀತಿ ಹೇಳಿದ್ರು ಅಂದ್ರೆ, ಅದೇ ನಾನು ಹೇಳದ್ನಲ್ಲ, ಅವರನ್ನ ಹಸ್ತಾರ್ಪಣೆ ಮಾಡಿ ನೇಮಿಸಿರ್ತಾರೆ. ಆ ಒಂದು ಸಮಯ ಬಂದಾಗ ಅಭಿಷೇಕ ಮಾಡಿರ್ತಾರೆ. ಆ ಒಂದು ಏಜ್ಗೆ ಆ ಕೆಲಸ ಆಗ್ತದೆ, ಆ ವಯಸ್ಸಿಗೆ. ಅಲ್ಲಿ ತನಕ ಅವ್ರಿಗೆ ಅದನ್ನ ಕೊಡಕ್ ಬರೋದಿಲ್ಲ. ಯಾಕಂತಾರೆ ಅಲ್ಲಿ ತನಕನೂ ಒಬ್ಬ ವ್ಯಕ್ತಿ ದೇವರ ಘನತೆಗೆ ತಕ್ಕಾಗಿ ನಡ್ಕೊಳ್ಳದೆ ತಪ್ಪು ಮಾಡುವಂತ ಒಂದು ಅವಕಾಶಗಳಿರ್ತದೆ. ಆ ಒಂದು ಕಾರಣಕ್ಕ ಆ ಒಂದು ವಯಸ್ಸಿನ ಪ್ರಮಾಣ ಮುಟ್ಟೋ ತನಕ ಕಾಯ್ತಾರೆ. ಮತ್ತೆ ಅವ್ರನ್ನ ಸಭೆ ಪರೀಕ್ಷೆ ಮಾಡ್ತಾರೆ. ಇವರು ಆ ಒಂದು ಯಾಜಕ ವರ್ಗಕ್ಕೆ ಅಂದ್ರೆ ಅಭಿಷಿಕ್ತನಾಗುವುದಕ್ಕೆ ಯೋಗ್ಯನಾಗಿದ್ದಾನ, ಅವನ ಪರಿಶೀಲನೆ ಮಾಡ್ತದೆ. ಸೊ ಅವನ ಸೇವಾ ಜೀವಿತದಲ್ಲಿ ಆತನು ಅದನ್ನ ನಿಭಾಯಿಸಿ ಆ ಒಂದು ಪ್ರಮಾಣವನ್ನು ಮುಟ್ಟಿದಾಗ ಸಭೆಯು ಅವರನ್ನ ನೇಮಿಸ್ತದೆ, ಅವರನ್ನ ಆ ಒಂದು ಹಸ್ತಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ಧ ಮಾಡ್ತದೆ ಮತ್ತು ಸಭೆಯು ಆ ಒಂದು ಅಧಿಕಾರವನ್ನ ಕೊಡ್ತದೆ. ಅನಂತರ ಸಭೆಯು ತೀರ್ಮಾನಿಸಿ ಹಸ್ತಾರ್ಪಣೆ ಮಾಡಿದ ಮೇಲೆ ಅವರಿಗೆ ಆ ಅಧಿಕಾರವನ್ನ ಸಭೆ ಕೊಡ್ತದೆ. ಆಮೇಲೆ ಅವರು ಅದನ್ನ ಸಭೆಯಲ್ಲಿ ತಮ್ಮ ಈ ಒಂದು ಹಕ್ಕನ್ನ ಉಪಯೋಗಿಸಬಹುದು. ಅದರಿಂದ ಎಲ್ಲರೂ ಆ ಕೆಲಸವನ್ನ ಮಾಡಕ್ಕಾಗೋದಿಲ್ಲ. ಸಭೆಯು ಪರಿಶೀಲನೆ ಮಾಡಿ ಸಭೆಯು ಅದನ್ನ ಅಂಗೀಕಾರ ಮಾಡಿಕೊಂಡು ಅವರಿಗೆ ಆ ಒಂದು ಸ್ಥಾನಮಾನಗಳನ್ನು ಕೊಟ್ಟ ಮೇಲೆ ಆ ಕಾರ್ಯವನ್ನ ಅವರು ನಿರ್ವಹಿಸುವಂತ ಹಕ್ಕನ್ನ ಪಡ್ಕೊಳ್ತಾರೆ. ಅದರಿಂದ ಅವರೇ ಮಾಡ್ಬೇಕು.
ಆ ಒಂದು ಸಮಯ ಬರೋ ತನಕ ಪ್ರತಿಯೊಬ್ರು ಕಾಯ್ಬೇಕು ಆ ವಿಷಯದಲ್ಲಿ. ಹಲೋ, ಹಾ ಪಾಸ್ಟರ್, ನಂದೊಂದು ಪ್ರಶ್ನೆ ಇದೆ. ಯಾಕೆ ದೇವರು ಆರೋನನ ಕುಲನೇ ಆ ಒಂದು ಉದ್ಯೋಗವನ್ನು ಮಾಡೋದಕ್ಕೆ ಆರಿಸ್ಕೊಂಡ್ರು ಅನ್ನೋದೊಂದು ಪ್ರಶ್ನೆ. ಆರೋನನ ಕುಲನೇ ಯಾಕೆ ಬೇಕಾಗಿತ್ತು? ಏನಕ್ಕೆ? ಏನಾದ್ರೂ ಉದ್ದೇಶ ಇದೆಯಾ ದೇವರು ಆರೋನನ ಕುಲವನ್ನು ಆರಿಸ್ಕೊಳ್ಳೋದಕ್ಕೆ ಅಂತ? ಒಳ್ಳೆಯ ಒಂದು ಪ್ರಶ್ನೆಯನ್ನ, ಯಾಕಂದ್ರೆ ಇದು ಯಾಜಕದ ಬಗ್ಗೆ ನಾವು ಕಲಿತಿರ್ಬೇಕಾದ್ರೆ ಈ ಪ್ರಶ್ನೆ ಉತ್ತಮವಾದದ್ದು. ನಾವು ಇದನ್ನ ಮೊದಲಾಗಿ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಮೋಸೆ ಮತ್ತು ಆರೋನರ ನಡುವಿನ ಸಂಬಂಧ ಒಂದೇ ತಾಯಿಯಿಂದ ಹೊಟ್ಟೆಯಿಂದ ಹುಟ್ಟಿದವರು. ಆದರೆ ಮೋಸೆಯನ್ನ ಆರೋನನ ಮೋಸೆಗೆ ಬಾಯಿಯಾಗಿ ಕೊಡ್ತಾನೆ. ಮೋಸೆಗೆ ನಾನು ತೊದಲು ನುಡಿಯವನು ಅಂತ ಹೇಳಿದ್ರಿಂದ ಆರೋನನು ಮಾತಾಡುವಂತ ಒಂದು ವಾಕ್ಚಾತುರ್ಯವನ್ನು ಹೊಂದಿದ್ರಿಂದ ಅವನಿಗೆ ಸಹಾಯಕನಾಗಿ ಅಥವಾ ಅವನಿಗೆ ಮಧ್ಯವರ್ತಿಯಾಗಿ ಆರೋನನನ್ನು ಕೊಡ್ತಾನೆ. ಅಂದ್ರೆ ಇವತ್ತು ಸಹ ನಮಗೂ ಮತ್ತು ದೇವರಿಗೂ ಒಬ್ಬ ಮಧ್ಯವರ್ತಿ ಇದ್ದಾರೆ, ಅದು ಯೇಸು ಸ್ವಾಮಿ. ಆತನನ್ನು ಸಂಕೇತವಾಗಿಟ್ಟುಕೊಂಡು ಆರೋನನಿಗೆ ಆ ಸ್ಥಾನ ಸಿಕ್ತು. ಸ್ವಾಮಿ ಆತನ ವಂಶಸ್ಥರಿಗೆ ಯಾಜಕ ವರ್ಗವನ್ನ ಮಧ್ಯವರ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವತ್ತೇ ದೇವರ ಅಭಿಷೇಕ ಮಾಡಿದ್ನು. ಆದ್ರಿಂದ ನಿರಂತರಕ್ಕೂ ಆರೋನನ ವಂಶಕ್ಕೆ ಆ ಸ್ಥಾನಮಾನಗಳು ಸಿಗ್ತಾ ಹೋಯ್ತು. ಶ್ರೀಮತಿ ಅಮ್ರೋಹಿ ಅವರೇ, ಇದು ನಿಮ್ಗೆ ಅರ್ಥ ಆಯ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ದೇವರು ವಿಶೇಷವಾಗಿ ಅವ್ರಿಗೆ ಸಪರೇಟ್ ಆಗಿ ಆರಿಸಿಕೊಂಡಂತ ಜನಾಂಗಸ್ಥರು ಅವ್ರು. ಯಾಕಂದ್ರೆ ಈವನ್ ಅವರು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಜಾಗ ಇಲ್ಲ. ಲೇವಿ ಕುಲದವರಿಗೆ ದೇ ಹ್ಯಾವ್ ಟು ಸರ್ವೈವ್ ದೇರ್ ಓನ್. ಅದು ಆ ಒಂದು ತತ್ವದಿಂದ ಬಂದವರು. ಯಾಜಕ ವರ್ಗದ ಅಂದ್ರೆ ದೇ ಹ್ಯಾವ್ ಟು ಲೀವ್ ಬೈ ರೈಟ್ಸ್ ಅಂಡ್ ಆಫರಿಂಗ್. ದೇರ್ ಆಫರಿಂಗ್ ಎಲ್ಲ ಸತ್ಯವೇದದಲ್ಲಿ ಯಾಜಕಕಾಂಡದಲ್ಲಿ ಬರಲ್ಪಟ್ಟಿದೆ. ಲೇವಿ ಯಾವ ರೀತಿಲಿ ಅವ್ರ ಜೀವನ ನಡೆಸಬೇಕು. ಈಗ ನಮ್ಮದು ಕೂಡ ಹಂಗೆ ಸೆವೆಂತ್ ಅಡ್ವೆಂಟಿಸ್ಟ್ ಯಾಜಕ ಕುಲ ಅಂದ್ರೆ ವಿ ಆರ್ ಸರ್ವೈವಿಂಗ್ ಓನ್ಲಿ ಥ್ರೂ ಟೈಟ್ಸ್ ಅಂಡ್ ಆಫರಿಂಗ್. ನಮ್ಮ ಫುಲ್ ಲೈಫ್ ಎಲ್ಲ ಅದ್ರ ಮೇಲೆ ಓಡ್ತದೆ. ಯಾಕಂದ್ರೆ ಇದು ವಿಶೇಷವಾದ ಜನಾಂಗ ಆರಿಸಿಕೊಂಡಂತ ಜನಾಂಗ ದೇವರು ಸಪರೇಟ್ ಆಗಿ ಇಟ್ಟಿದ್ದಾರೆ ಅವ್ರನ್ನ. ಇದಕ್ಕೆ ಮುಖ್ಯವಾದಂತ ಒಂದು ಆಶೀರ್ವಾದ ಅವ್ರು ಕೊಟ್ಟಿದ್ದಾರೆ. ಈವನ್ ಅದರಲ್ಲಿ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಸಪರೇಟ್ ಇದೆ. ಮತ್ ದೇ ಆರ್ ಬ್ಲೆಸ್ಡ್ ಬೈ ಮಲ್ಟಿಪ್ಲೈ ಆಫ್ ದೇರ್ ಪ್ರಾಪರ್ಟಿ ಆಫ್ ಅದರ್ ಪೀಪಲ್ ಮೋರ್ ದೆನ್ ಅದರ್ ಬೇರೆ ಬೇರೆ ಕುಲದವರು. ಹೌದು, ಲೇವಿ ಕುಲ ಅಂದ್ರೆ ಬಹಳ ಇಂಪಾರ್ಟೆಂಟ್ ದೇವರಿಗೆ. ಅದು ಯಾವುದೇ ಸ್ವಾಸ್ಥ್ಯ ಸಹ ಅವ್ರಿಗೆ ಇರ್ಲಿಲ್ಲ. ಲೇವಿ ಕುಲದವರಿಗೆ ನೋ ಸ್ವಾಸ್ಥ್ಯ ಇರಲಿಲ್ಲ, ಅವ್ರಿಗೆ ಇರ್ಲಿಲ್ಲ. ಅಷ್ಟೇ. ಹಾಗಾದ್ರೆ ಅರಣ್ಯಕಾಂಡ 3ನೇ ಅಧ್ಯಾಯ 11ನೇ ವಚನದಿಂದ ನಾವು ಓದ್ಕೊಳ್ಬೇಕಾದ್ರೆ, ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಆದ್ದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸೊತ್ತು. ಇಸ್ರಾಯೇಲರ ಚೊಚ್ಚಲಾದವರೆಲ್ಲರೂ ನನ್ನ ಸೊತ್ತಷ್ಟೇ. ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದನ್ನೆಲ್ಲ ನಾನು ಸಂಹಾರ ಮಾಡುವಾಗ ಇಸ್ರಾಯೇಲರಲ್ಲಿನ ಚೊಚ್ಚಲಾದ ಮನುಷ್ಯರನ್ನು ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡನೆಲ್ಲ. ಅವರು ನನ್ನವರೇ, ನಾನು ಯೆಹೋವನು ಎಂದು ಹೇಳಿದನು. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ? ಲೇವಿಯರು ನನ್ನ ಸ್ವಕೀಯವಾದ ಸೊತ್ತು. ಏನಕ್ಕೋಸ್ಕರವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ, ಇಸ್ರಾಯೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ. ಅಂದ್ರೆ ಅವಾಗ ಸಂಹಾರ ಮಾಡಕ್ ಹೇಳಿದ್ರು. ಯಾವಾಗ? ಫರೋಹನ ಸನ್ನಿಧಿಯಲ್ಲಿ ಆ ಫರೋಹನ ಒಂದು ಸಂತಾನದ ಎಲ್ಲಾ ಗಂಡು ಮಕ್ಕಳನ್ನು ಸಂಹಾರ ಮಾಡುವಾಗ ಇಸ್ರಾಯೇಲರ ಎಲ್ಲಾ ಒಂದು ಪ್ರಥಮ ಫಲವು ನನಗೆ ಸೇರಿದು ಎಂಬುದಾಗಿ ದೇವರು ಹೇಳಿದ್ರು. ಆ ಒಂದು ವಿಚಾರಕ್ಕೋಸ್ಕರವಾಗಿ ಇವರನ್ನ ಲೇವಿಯರನ್ನಾಗಿ ಆರಿಸಿಕೊಂಡರೋ ಅನ್ನೋದೊಂದು ನನ್ನ ಪ್ರಶ್ನೆ ಆಗಿತ್ತು. ಕರೆಕ್ಟ್. ಈಗ ನೀವು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಯಾಕಂತಂದ್ರೆ ವಿಮೋಚನೆ ಅದು ವಚನ ನಿಮಗೆ ಸಿಗ್ತಾ ವಿಮೋಚನೆ ಕಾಂಡ 32ರಲ್ಲಿ 26, 27, 28, 29 ಇದೆ ನೋಡಿ. ಅದು ಅದ್ರ ಕಡೆನೇ ಲೇವಿಯರಿಗೆ ತಗೊಳ್ಬೇಕಾಯ್ತು ದೇವರು. ಸೊ ಲೇವಿಯರನ್ನ ಏನಕ್ಕೆ ಉದ್ದೇಶವಾಗಿ ದೇವರು ಪ್ರತ್ಯೇಕವಾಗಿ ಆರೋನ ಕುಟುಂಬವನ್ನ ಆರಿಸ್ಕೊಂಡ್ರು ಅಂದ್ರೆ ಅವರು ಚೊಚ್ಚಲುತನ. ಸೊ ಈ ಮೋಸೆಗಿಂತ ಆರೋನನ್ನು ಚೊಚ್ಚಲು ಅನ್ನುವಂತ ಒಂದು ವಿಚಾರ ಇಲ್ಲ. ಬೇರೆ ಎಲ್ಲಾ ಸಂತಾನದವರ ಚೊಚ್ಚಲು ಮಕ್ಕಳನ್ನು
ದೇವರಿಗೆ ಸಮರ್ಪಿಸಬೇಕು, ನೈವೇದ್ಯ ಮಾಡ್ಬೇಕು ಎಂಬುದಾಗಿ ದೇವರ ಒಂದು ಆಜ್ಞೆ ಆಗಿತ್ತು. ಅವರೆಲ್ಲರನ್ನು ಬಿಡಿಸೋಕೋಸ್ಕರ ಈ ಒಂದು ಆರೋನನ ಕುಲದವ್ರನ್ನ ದೇವರು ಆರಿಸ್ಕೊಳ್ತಾರೆ ಅನ್ನೋದೇ ಇಲ್ಲಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರದೆ ಅದು. ನಾವ್ ವಿಮೋಚನ ಕಾಂಡ 13ನೇ ಅಧ್ಯಾಯ 1-2 ನಾವು ಓದ್ಬೇಕಾದ್ರೆ ಆ ಒಂದು ವಿಚಾರ ಗೊತ್ತಾಗುತ್ತೆ ನೋಡಿ. ಯೆಹೋವನು ಮೋಶೆಗೆ ಇಸ್ರಾಯೇಲರು ತಮ್ಮ ತಮ್ಮೊಳಗೆ ತಮ್ಮ ಪಶುಗಳೊಳಗಾಗಿ ಪ್ರಥಮ ಗರ್ಭವನ್ನು ಅಂದರೆ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನು ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ಅದು ಅಲ್ದಂತೆನೆ ಅವ್ರನ್ನ ನೀವು ನನಗೆ ಇದಾಗಿ ಅರ್ಪಿಸ್ಬೇಕು ಅಂತಾನು ಹೇಳ್ತಾರೆ. 11ರಿಂದ ನೀವು 16ನೇ ವಚನ ತನಕ ಓದ್ಕೊಂಡು ಹೋದ್ರೆ ಅದ್ರ ನಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಮೋಸ್ಟ್ಲಿ ಈ ಒಂದು ವಿಚಾರಕ್ಕೋಸ್ಕರನೇ ಆರೋನನ ಒಂದು ಸಂತಾನದವ್ರನ್ನ ಆರಿಸ್ಕೊಂಡ್ನ, ಅದು ಕರೆಕ್ಟಾ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು ಫಸ್ಟ್. ಇನ್ನೊಂದು ದೇವರ ಆರಿಸುವಿಕೆ ಕರೆಯುವ ಆತನ ಚಿತ್ತದ ಮೇಲೆ ಆಧಾರಗೊಂಡಿದೆ ಎಂಬುದಾಗಿ ಹೇಳ್ತಾರೆ, ನಾವು ನೋಡ್ತೇವೆ. ಅದರಿಂದ ಆತನ ಕರೆಯುವಿಕೆಯಲ್ಲಿ ಯಹೂದ ಕುಲವು ಯೂದ ಕುಲದ ರಾಜದಂಡವನ್ನ ಹಿಡಿತಕ್ಕಂತ ಬರೋವನಿಗೆ ಸೀಮಿತವಾಯಿತು. ಅಂದ್ರೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಆರಿಸಿಕೊಂಡಂತ ಕುಲವಾಯಿತು. ಅನಂತರ ಯಾಜಕ ಸೇವೆ ಮಾಡೋದಕ್ಕೋಸ್ಕರ ಲೇವಿಯರ ಕುಲವನ್ನ ದೇವರು ಆರಿಸ್ಕೊಳ್ತಾನೆ. ಇಸ್ರಾಯೇಲ್ ಜನಾಂಗ ಸಂಪೂರ್ಣವಾಗಿ ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ. ಸೊ 12 ಕುಲಗಳಲ್ಲಿ ಆತನ ಸೇವೆಗೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ಇಟ್ಟಿದ್ದಾನೆ ಪ್ರತಿಯೊಂದು ಕುಲದಲ್ಲಿಯೂ. ಅದರಿಂದ ಲೇವಿ ಕುಲಕ್ಕೆ ಆ ಒಂದು ಅವಕಾಶ, ಆಶೀರ್ವಾದವನ್ನ ದೇವರು ಕೊಟ್ಟರು, ಯಾಜಕ ಸೇವೆ ಮಾಡ್ತಕ್ಕಂಥದ್ದು. ಸೊ ಅದು ದೇವರ ಚಿತ್ತ ಅಷ್ಟೇ. ಅದನ್ನ ಯಾಕೆ ಏನು ಅಂತ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ. ಅದು ದೇವ್ರ ಚಿತ್ತವನ್ನ ನಾವು ಅಂಗೀಕಾರ ಮಾಡ್ಕೋಬೇಕು. ಹೇಳಿ. ದೇವ್ರು ಯಾರನ್ನ ಆರಿಸ್ಕೊಳ್ತಾನಲ್ಲ ಅದು ಅವನ ಚಿತ್ತ. ದಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಹಾಗಾಗಿ ನೀವು ಕೀರ್ತನೆ 65 4ನೇ ವಚನ ಓದಿ. ಕೀರ್ತನೆ 65 4ನೇ ವಚನ ಮತ್ತು ಯೆರೆಮೀಯ 1:5 ಅವೆರಡು ವಚನ ಓದಿ ನೋಡ್ರಿ. ಅದು ಕರೆಕ್ಟ್ ಆಗಿ ದೇವ್ರು ಯಾರನ್ನ ಆರಿಸ್ಕೊಳ್ಬೇಕು ಅನ್ನೋದು ಅವ್ರು ಚೆನ್ನಾಗಿ ಗೊತ್ತು. ಕೀರ್ತನೆ 65:4 ನಿನ್ನ ಅಂಗಳದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾ ಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಅದೇ ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಅವ್ರು ಆರಿಸ್ಕೊಂಡಿದ್ದಾನೆ. ಅದನ್ನೇ ಇನ್ನೊಂದು ವಾಕ್ಯದಲ್ಲಿ ಯೆರೆಮೀಯದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 5ನೇ ವಚನ. ಆ ಯೇಸು ಸ್ವಾಮಿ ಆ ಯೆರೆಮೀಯ ಹುಟ್ಟುವ ಮುಂಚಿತವಾಗಿನೇ ತಾಯಿಯ ಗರ್ಭದಲ್ಲಿ ಅವನೇನ್ ಮಾಡಿದ ಆರಿಸ್ಕೊಂಡ. ಮತ್ತೆ ಅಲ್ಲಿ ಅಭಿಷೇಕಿಸಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಅಭಿಷೇಕಿಸಲ್ಪಟ್ಟವ್ರು ಮಾತ್ರ ಕೆಲವೊಂದು ಒಳ್ಳೆ ಕಾರ್ಯಗಳನ್ನು ಅಂದ್ರೆ ಮದುವೆಗಳನ್ನಾಗ್ಲಿ, ಹುಟ್ಟು ಸಾವು ಏನೇ ಇದ್ರು ಕೂಡ ಅವರೇ ಮಾಡ್ಬೇಕು. ಅದು ಖಂಡಿತವಾಗ್ಲೂ ನಿಜ. ಹಾಗಾಗಿ ಸೇವಕರಾಗಿರ್ತಕ್ಕಂತ ಯಾವುದೇ ವ್ಯಕ್ತಿ ಅದು ದೇವರಿಂದ ಆರಿಸಲ್ಪಡ್ಬೇಕು. ಮತ್ತೆ ಎಲ್ಲರೂ ನಾವು ಆರಿಸಲ್ಪಟ್ಟಿದ್ದೇವೆ. ನಾವು ರಾಜವಂಶಸ್ಥರು, ಆಮೇಲೆ ನಾವು ಸ್ವಕೀಯ ಜನರು, ನಾವು ಖಂಡಿತವಾಗ್ಲೂ ಅದೇ. ಆದ್ರೆ ಅದ್ರಲ್ಲಿ ವಿಶೇಷವಾಗಿ ಆರಿಸಿಕೊಂಡಿರ್ತಕ್ಕಂಥ ಜನ ಯಾವ್ದಪ್ಪ ಅಂದ್ರೆ ಈಗಿರ್ತಕ್ಕಂಥ ಬೋಧನೆ ಮಾಡುವಂತ ಸೇವಕರನ್ನ ಆರಿಸಿಕೊಟ್ಟಿದ್ದಾನೆ ದೇವರು. ಅವ್ರನ್ನ ಅಭಿಷೇಕಿಸಲ್ಪಟ್ಟಿದ್ದಾರೆ. ಹಾಗಾಗಿ ಅವರು ಈ ಒಂದು ಆರೋನ ಸಂತಾನದಲ್ಲಿ ಆರೋನ್ ಏನಿದ್ದಲ್ಲ ಯಾಜಕ ಸೇವೆ ಮಾಡ್ಲಿಕ್ಕೆ ಹಾಗೆ ಆರಿಸ್ಕೊಂಡಿದ್ದಾನೆ. ಅದ್ರಲ್ಲಿ ಏನು ನಾವೇನು ಒಂದು ಸಂಶಯ ಪಡೋದು ಅವಶ್ಯಕತೆ ಇಲ್ಲ. ಅಥವಾ ನಮ್ಮನ್ನ ಯಾಕೆ ಆರಿಸಿ ನಮಗೆ ಮದುವೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ನಾವು ಯಾಜಕ ವಂಶ ಅಂತ ಯಾರೊಬ್ರು ಕೇಳಿದ್ರಲ್ಲ, ಅದು ತಪ್ಪು. ಅವ್ರಿಗೆ ಅಭಿಷೇಕಿಸಲ್ಪಡ್ಬೇಕು. ಅವ್ರ ದೇವರ ಒಂದು ದೀಕ್ಷೆ ಆಗ್ಬೇಕು. ಅನಾಯಿಂಟೆಡ್ ಬೈ ದ ಲಾರ್ಡ್ ಅಂತ ಬರಲ್ಪಟ್ಟಿದೆ ಯೆರೆಮೀಯದಲ್ಲಿ. ಕರೆಕ್ಟಾ? 1:5 ಓದ್ರಲ್ಲಿ. ಗಂಟೆ ಅವ್ರ ಹೇಳ್ರಿ ಪಾಸ್ಟರ್. ಹೌದಲ್ಲ? ಇರುವಾಗನೇ ಯೆರೆಮೀಯನ ಆರಿಸ್ಕೊಂಡ ಅವನಿಗೆ ಅಭಿಷೇಕಿಸಿದ ಅಲ್ವಾ? ಅಷ್ಟೇ. ಅದು ಲೇವಿಯರಿಗೆ ಆರಿಸ್ಕೊಳಕ್ನು ಒಂದು ದೇವ್ರ ಚಿತ್ತನೇ ಇರ್ತಕ್ಕಂತ ಆಗಿದೆ ಅನ್ನೋದಾಗಿ ಅದಕ್ಕೆ ಒಂದು ವಚನ ಓದಿ ಸರ್. ಅದು ಸಬ್ಸೆಂಟ್ ಆಗುತ್ತೆ. ವಿಮೋಚನೆ ಕಾಂಡ 32:2 28-29 ವಚನ ಓದ. ವಿಮೋಚನ ಕಾಂಡ 32 28-29 ದೇವ್ರ ಚಿತ್ತನ ಅದು. ಹೌದು. ಲೇವಿಯ ಕುಲದವರು ಓದಿ ಪಾಸ್ಟ್ರೆ.
ಯೆಹೋವನು ಮೋಶೆಗೆ ಆಜ್ಞಾಪಿಸಿದನೆಲ್ಲ ಮಾಡಿದ ಅವನು ಯಾವ್ದಂದ್ರೆ ಯಹೂದ ಕುಲದ ಆರೋನ ಮೊಮ್ಮಗನು. ಇದಾ ಸರ್ ಇದನ? ಇಲ್ಲ 32ರಲ್ಲಿ 28 29. 32ರಲ್ಲಿ 28 29. ಲೇವಿಯ ಕುಲದ ಮೋಶೆ ಆಜ್ಞೆ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಮೋಶೆ ಲೇವಿಯರಿಗೆ, ಈ ಹೊತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮಂದಿನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಈ ಹೊತ್ತೇ ನಿಮ್ಮನ್ನು ಆಶೀರ್ವದಿಸುವವನು ಎಂದು ಹೇಳಿದನು. ಥ್ಯಾಂಕ್ ಯು. ಸಾಕಷ್ಟು ಈಗಾಗಲೇ ನಮ್ಗೆ ಇದ್ರ ಬಗ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಇದು ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಇದ್ರ ಒಂದು ಸಂಬಂಧ ಇದು ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆಗಳು ಯಾಜಕರ ಒಂದು ವಿಷಯವಾಗಿ? ಇಲ್ಲ ಅಂದ್ರೆ ನಾವು ಮುಕ್ತಾಯನ ಮಾಡೋಣ. ಈಗಾಗಲೇ ಸಾಕಷ್ಟು ಬಹಳ ಆಳವಾಗಿ ಅನೇಕ ಬೋಧಕ ವರ್ಗದವರು ಹಿರಿಕರು, ಥ್ಯಾಂಕ್ ಯು ಯಶವಂತ್ ಸರ್ ಅವರೇ, ಇದ್ರ ಬಗ್ಗೆ ನೀವು ಸಹ ನಮ್ಗೆ ಉತ್ತಮವಾದಂತ ರೀತಿ ತಿಳಿಸ್ಕೊಟ್ಟಿದ್ದೀರಾ. ಪಾಸ್ಟರ್ ಹೇಮರಾಜ್ ಅವರು, ಪಾಸ್ಟರ್ ಶಿವರಾಜ್ ಜಾಂಟಿ ಅವರು, ಪಾಸ್ಟರ್ ಎಸ್ ಟಿ ಸೊಲೊಮನ್ ಅವರು ಮತ್ತು ಶ್ರೀಮತಿ ಅಮ್ರೋಹಿ ಅವರೇ. ಸೊ ಎಲ್ಲರೂ ಮಾತಾಡ್ಬೇಕು, ಯಾಕಂದ್ರೆ 4 ಮಂದಿ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇನ್ನೆಲ್ಲರೂ ಏನೋ ಅವ್ರು ಕಚ್ಚಾಡ್ಲಿ ಕೇಳ್ಕೊಂಡು ಅವ್ರು ಮಾತಾಡ್ಲಿ ನಾವು ಕೂತಿರೋಣ ಅಂತ ಈ ತರ ಒಂದು ಭಾವನೆಗಳನ್ನ ನಾವು ಇಟ್ಕೊಳ್ಬಾರ್ದು. ಸೊ ನಮಗೆ ಏನು ತಿಳಿದಿದೆ ಅದನ್ನ ನಾವು ಹೇಳ್ಬೇಕು. ಸೊ ನಾವ್ ಯಾವಾಗ ನಾವು ಬಾಯಿ ಬಿಟ್ಟು ಮಾತಾಡ್ತೇವೆ ಆವಾಗ ಸಹ ನಮ್ಗೆ ಏನಾಗ್ತದೆ ಅಂದ್ರೆ ಆ ಫಿಯರ್ ಹೋಗ್ತದೆ, ಆ ಸ್ಟೇಜಸ್ ಅದು ಹೋಗ್ತದೆ. ಸುಮ್ನೆ ನೀವು ಮಾತಾಡದೆ ನೀವು ಏನೋ ಸ್ವಲ್ಪ ಶಾಲೆಯಲ್ಲಿ ಯಾರೋ 4 ಮಂದಿ ಒಬ್ರು ಬೋಧನೆ ಮಾಡ್ತಾರೆ, ಇನ್ನೊಂದು ಇಬ್ರು ಪಾಸ್ಟರ್ ಶಿವರಾಜ್ ಜಾಂಟೆ, ಪಾಸ್ಟರ್ ಹೇಮರಾಜು, ಪಾಸ್ಟರ್ ಯಶವಂತ್ ಅವರು ಅವ್ರು ಮಾತ್ರ ಡಿಸ್ಕಷನ್ ಮಾಡ್ತಾರೆ. ಅವರೇ ಹೇಳ್ದನ್ನ ನಾವು ಕೇಳ್ಕೊಂಡು ಹೋಗ್ಬಿಡೋಣ. ಇದು ಸಬ್ಬತ್ ಶಾಲೆ ಅಂತಂದ್ರೆ ನಾವು ಚರ್ಚೆ ಮಾಡುವಂಥದ್ದು, ಇದು ಅಧ್ಯಯನ, ಒಬ್ರಿಗೊಬ್ರು ನಾವು ಕೂಡಿ ಕಲಿತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನೀವು ಬಾಯಿ ತೆರೆದು ಮಾತಾಡಿ ಅಂತ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ನಾನು ವಿನಂತಿಸ್ಕೊಳ್ತೇನೆ. ಪಾಸ್ಟ್ರೇ, ಬೋಧಕರೇ, ಹೇಳಿ. ಅವ್ರು ಎಲ್ಲರಿಗೊಂದು ವಚನ ಕೊಟ್ಟು ಬಿಡಿ ಅಂದ್ರೆ ಎಲ್ಲರೂ ಮಾತಾಡ್ತಾರೆ. ಯಾಜಕ ಕಾಂಡ 5 1ನೇ ವಚನ. ಯಾಜಕ ಕಾಂಡ 5ರಲ್ಲಿ 1ನೇ ವಚನ. ಓಕೆ. ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆ ಇಟ್ಟರೂ ಯಾವನಾದರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೆ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು. ಕಂಡು ಕೇಳಿದಾನೆ ಹೇಳ್ತಾ ಹೋಗ್ಬೇಕು, ತಿಳಿಸ್ತಾ ಹೋಗ್ಬೇಕಿದ್ರೆ ಪಾಪ ಗುರಿ ಆಗ್ತೇವೆ ನಾವೆಲ್ಲ. ನ್ಯಾಯಾಧಿಪತಿ ಅಂದ್ರೆ ದೇವ್ರು ಏನ್ರಿ? ಹೌದು ಹೌದು. ಅವ ನಮಗೆಲ್ಲ ತಿಳಿಸಿದಾನೆ, ನಾವ್ ಯಾಕೆ ಇಟ್ಕೋಬೇಕು? ಹಾಗೆ ಇನ್ನೊಬ್ಬರಿಗೆ ಹಂಚಿ ಬಿಡ್ಬೇಕು, ಅದು ಮುಂದಕ್ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಪಾಪಕ್ಕೆ ಗುರಿ ಆಗ್ತೇವೆ. ಥ್ಯಾಂಕ್ ಯು. ಅಂದ್ರೆ ನಾಳೆಯಿಂದ ನಾವು ಮಾತಾಡ್ತಾರೆ ಬಿಡಿ ಎಲ್ಲರೂ. ಸರಿ, ಎಲ್ಲರಿಗೆ ಎಲ್ಲರೂ ಮಾತಾಡಿದ್ರೆ ಪಾಸ್ಟ್ರೆ, ಎಲ್ಲರೂ ಮಾತಾಡಕ್ ಹೋದ್ರೆ ಅದು ಜಾಸ್ತಿ ಸಮಯ ಆಗ್ಬಿಡ್ತದೆ ಅಂತ ಕೆಲವರು ಹೇಳ್ತಾರೆ. ಸೊ ಈಗ ಬೇಕಾದಂತದ್ದು ನಮ್ಗೆ ಏನ್ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅದಕ್ಕೆ ತಕ್ಕನಾಗೆ ನೀವು ಮಾತಾಡ್ಬೋದು. ಹೇಳ್ಬೇಕು. ಹೌದು ಹೌದು ಹೌದು, ಅಷ್ಟೇ. ಮಾತಾಡ್ತೀವಿ ಅಂದ್ರೆ ಏನೇನೋ ಮಾತಾಡೋದಲ್ಲ. ಆ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ ಆವಾಗ ಅದಕ್ಕೆ ತಕ್ಕನಾಗೆ ವಚನಗಳನ್ನ ಅಥವಾ ನಿಮ್ಮ ಅನಿಸಿಕೆಗಳನ್ನ, ತಪ್ಪಾದ್ರೂ ಪರವಾಗಿಲ್ಲ, ತಪ್ಪಾಗ್ಬಿಟ್ರೆ ನಮ್ಗೆ ಶಿರಛೇದನ ಮಾಡ್ಬಿಡೋದಿಲ್ಲ ಇಲ್ಲಿ ಯಾರನ್ನ. ಸೊ ನಾವು ಕಲಿಯೋಣ, ಗೊತ್ತಿಲ್ಲದ ವಿಷಯಗಳನ್ನ ನಾವು ಕಲಿಯೋಣ. ಅನೇಕ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಅನೇಕ ಹಿರಿಯ ಬೋಧಕರಿದ್ದಾರೆ, ಅವ್ರು ಕೂಡ ನಾವು ತಿಳ್ಕೊಳ್ಳೋಣ. ಈಗ ನಾವೆಲ್ಲ ಬಹಳ ವಿದ್ವಾಂಸರಲ್ಲ, ನಾವು ಕಲಿತಕ್ಕಂಥದ್ದು ಬೇಕಾದಷ್ಟಿದೆ. ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳು ಸತ್ಯವೇದದಲ್ಲಿ ಅನೇಕ ಗುಣಾರ್ಥಗಳಿದೆ. ಸೊ ನಿಮ್ಮಿಂದ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಒಬ್ರಿಗೊಬ್ರು ನಾವು ತಿಳಿದು ಅಧ್ಯಯನ ಮಾಡಿ ತಿಳಿದುಕೊಳ್ಳೋಣ. ಇದು ಸಬ್ಬತ್ ಶಾಲೆ ಅಂದ್ರೆ ಚರ್ಚೆ ಮಾಡುವಂಥದ್ದು. ಹಾಗಾಗಿ ನಾವೆಲ್ಲರೂ ಮಾತಾಡೋಣ ಅಂತ ನಿಮ್ಮಲ್ಲಿ ನಾವು ವಿನಂತಿಸ್ಕೊಳ್ತಾ ಈ ಸಬ್ಬತ್ ಶಾಲೆ ಪಾಠವನ್ನು ನಾವು ಇವತ್ತಿನ ನಮ್ಮ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು ಅನ್ನುವಂಥ ಪಾಠವನ್ನು ನಾವು ಮುಕ್ತಾಯ ಮಾಡೋಣ. ಆ 5 ದಿನದ ಪಾಠವನ್ನು ನಡೆಸಿಕೊಟ್ಟಂತ ಹಿರಿಕರಂತ ಜಾನ್ಸನ್ ಸಣ್ಣಪ್ಪ ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತು ಈ ಒಂದು ಚರ್ಚಾ ವಿಷಯದಲ್ಲಿ ಭಾಗವಹಿಸತಕ್ಕಂತ ಎಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಮುಕ್ತಾಯಕ್ಕೆ ಬರೋಣ. ಪ್ರಾರ್ಥನಾ ವಿಜ್ಞಾಪನೆಗೋಸ್ಕರವಾಗಿ ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ. ಪ್ರಾರ್ಥನೆಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಖಂಡಿತವಾಗ್ಲೂ ದೇವರು ಅವರ ಎಲ್ಲ ಪ್ರಾರ್ಥನೆಗಳನ್ನ ಕೇಳುವಂತನಾಗಿದ್ದಾನೆ. ನಾವು ಕರ್ತನ ಸನ್ನಿಧಾನದಲ್ಲಿ ಈ ಮನವಿಗಳನ್ನ ಇಡೋಣ. ದೇವರು ನಮ್ಮೆಲ್ಲ ವಿಜ್ಞಾಪನೆಗಳನ್ನ ಕೇಳಿ ಸದುತ್ತರವನ್ನ ಕೊಡಲಿ ಎಂಬುದಾಗಿ.
ಸೊ ಈ ದಿನ ನಾನು ಪ್ರಾರ್ಥನೆ ಮಾಡುವಂತರ 3 ವ್ಯಕ್ತಿಗಳು ನಮಗೆ ಪ್ರಾರ್ಥನೆ ಮಾಡುವಾಗಿ ನಾನು ಕೇಳ್ಕೊತೀನಿ. ಮೊದಲನೇದಾಗಿ ಹಿರಿಕರಂತ ಯಶವಂತ್ ಅಮತಿ ಅವರು ನಮಗೆ ಮೊದಲನೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಶವಂತ್ ಅಮತಿ ಅವರು ಮೊದಲನೇ ಒಂದು ಪ್ರಾರ್ಥನೆಯನ್ನ ಅವರು ಮಾಡುವಾಗ ಕೇಳ್ಕೊತೀನಿ. ಮತ್ತು ಎರಡನೇ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಹಿರಿಕರಾಗಿರ್ತಕ್ಕಂಥ ಸುಭಾಷ್ ಅವರು ಮಾಡ್ತಾರೆ. ನಮ್ಮ ಬೆಂಗಳೂರು ಡಬಲ್ ರೋಡ್ ಸಭೆಯ ಹಿರಿಕರು ಸುಭಾಷ್ ಅವರು ನಮ್ಗೆ ಎರಡನೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಮೂರನೇ ಪ್ರಾರ್ಥನೆಯನ್ನ ಪಾಸ್ಟರ್ ಎಂ ರಾಜ್ ಅವರು ನಮ್ಗೆ ಮೂರನೇ ಪ್ರಾರ್ಥನೆಯನ್ನ ಮಾಡಿ ಪಾಸ್ಟರ್ ಶಿವರಾಜ್ ಜಾಂತಿ ಅವರು ನಮ್ಗೆ ದೇವರ ಆಶೀರ್ವಾದವನ್ನ ಅಂತ್ಯ ಆಶೀರ್ವಾದವನ್ನು ನಾವು ಕೊಡುವಾಗೆ ನಾನು ಕೇಳ್ಕೊತೀನಿ. ಸೊ ಈಗ ಮನವಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಈಗ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಮನವಿಗಳಿದೆ, ತುಂಬಾ ಜಾಸ್ತಿ ಮನವಿದೆ. ಹಾಗಾಗಿ ಈ ಮನವಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಕೇಳ್ಕೊತೀನಿ. ಮೊದಲನೇದಾಗಿ ಹಿರಿಕರಂತ ಯಶವಂತ ಅಮತಿ ಅವರು ನಮ್ಗೆ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ರತೆಯಿಂದ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪರಿಶುದ್ಧ ಪವಿತ್ರ ಮಹಾ ಒಡೆಯನೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಹೇಳುತ್ತಾ ನಿನ್ನ ಆಶೀರ್ವಾದಗಳನ್ನು ಸ್ವಾಮಿ ನಾವು ಪಡೆದುಕೊಳ್ಳುವಂತರಾಗಿದ್ದೇವೆ. ನಿನ್ನ ಕೃಪೆ, ನಿನ್ನ ಸತ್ಯತೆ, ನೀನು ಕೊಟ್ಟಿರತಕ್ಕಂತ ಪರಲೋಕದ ಜ್ಞಾನವು ಸ್ವಾಮಿ ನಮ್ಮನ್ನು ನಿನ್ನ ಪರಿಶುದ್ಧ ಮಾರ್ಗಕ್ಕೆ ನಡೆಸುವಂತದ್ದಾಗಿದೆ. ದೇವ ನಿನಗೆ ಸ್ತೋತ್ರ. ಇವತ್ತಿನ ಪಾಠವನ್ನು ತಂದು ಕೊಟ್ಟಿರ್ತಕ್ಕಂಥ ಸಹೋದರ ಜಾನ್ಸನ್ ಅವರಿಗೆ ನಾವು ಹೆಚ್ಚಾದ ಪ್ರಾರ್ಥನೆ ಮುಖಾಂತರವಾಗಿ ಅವರು ಮುಂದೆ ಇನ್ನೂ ಹೆಚ್ಚಾದ ದಿನಗಳಲ್ಲಿ ಇಂತಹ ಪಾಠಗಳನ್ನು ಹೇಳಲೆಂಬುದಾಗಿ ನಾವು ಬೇಡಿಕೊಂಡರಾಗಿದ್ದೇವೆ. ಇದರಿಂದ ಸಬ್ಬತ್ ಶಾಲೆಗೆ ಬಂದಿರತಕ್ಕಂಥ ಎಲ್ಲಾ ಜನರಿಗೆ ತಂದೆ ನೀನು ಜ್ಞಾನವನ್ನು ಕೊಟ್ಟಿದ್ದಿ, ಸುಬೋಧನೆಯನ್ನು ಮಾಡಿದ್ದಿ, ನಿನ್ನ ಪವಿತ್ರತೆಯ ಒಂದು ಹಸ್ತದಿಂದ ಸ್ವಾಮಿ ಎಲ್ಲರನ್ನು ಆಶೀರ್ವಾದ ಮಾಡಿದ್ದಿ. ನಿನಗೆ ಸ್ತೋತ್ರ. ಬೋಧಕ ವರ್ಗದವರು ಮತ್ತು ಹಿರಿಕರ ಸ್ವಾಮಿ ಕೆಲವೊಂದು ಚರ್ಚೆಗಳನ್ನು ಮಾಡುವಾಗ ತಂದೆ ವಿಶೇಷವಾದಂತಹ ಸಂದೇಶವನ್ನು ತಂದು ಕೊಟ್ಟಿದ್ದಾರೆ. ಎಲ್ಲರನ್ನು ಆಶೀರ್ವದಿಸು. ಇವತ್ತಿನ ಒಂದು ಪ್ರಾರ್ಥನಾ ಕೂಟಕ್ಕೆ ಬಂದಿರತಕ್ಕಂತ ಎಷ್ಟೋ ಜನರು ಸ್ವಾಮಿ ತಮ್ಮ ಮನವಿಗಳನ್ನು ತಂದೆ ನಿನ್ನ ಪಾದದಲ್ಲಿ ಇಟ್ಟಿದ್ದಾರೆ. ನಾವು ಅವರಿಗೋಸ್ಕರವಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸತತವನ್ನು ದಯಪಾಲಿಸಿ ಅವರಿಗೆ ಸಂಪೂರ್ಣವಾದಂತಹ ಬೆಳಕನ್ನು ಮತ್ತು ಆಶೀರ್ವಾದವನ್ನು ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಂಡರಾಗಿದ್ದೇವೆ. ಸುಜಾತ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. ಅವರನ್ನು ಪೂರ್ಣವಾಗಿ ಸ್ವಾಮಿ ನೀನು ಮುಟ್ಟು, ನೀನು ವೈದ್ಯರಿಗೆ ಗಣವೈದ್ಯನಾಗಿರ್ತಕ್ಕಂಥ ತಂದೆ, ನೀನು ಮಾಡುವಂತಹ ಆ ಆರೋಗ್ಯದ ಸೇವೆ ಮತ್ತು ನಿನ್ನ ಆಶೀರ್ವಾದ ಆ ತಾಯಿಗೆ ಮುಟ್ಟಲೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತು ವೆಂಕಟೇಶ್ ಲಕ್ಷ್ಮಿ ಆರೋಗ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಆ ತಾಯಿಯನ್ನು ಕೂಡ ನೀನು ವಿಶೇಷವಾದಂತ ರೀತಿಯಲ್ಲಿ ಆಶೀರ್ವದಿಸು. ಈ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸಿಕೊಂಡಿರುವಾಗ ನೀನು ಅವ್ರನ್ನ ಆಶೀರ್ವದಿಸು. ಅದೇ ರೀತಿಯಾಗಿ ಗುಣವತಿಯ ತಾಯಿಯು ಕೂಡ ನೀನು ಆಶೀರ್ವದಿಸು. ಅವ್ರು ನಿನ್ನ ಮಕ್ಕಳಾಗಿದ್ದಾರೆ, ಅವ್ರನ್ನ ಸಂಪೂರ್ಣವಾಗಿ ನೀನು ಆಶೀರ್ವದಿಸು. ಮತ್ತು ಪದ್ಮಿನಿ ಅಂಗೋಳ್ ಕಾಲು ನೋವಿನಿಂದ ಸ್ವಾಮಿ ಅವರು ಬಳಲುತ್ತಿರುವಾಗ ತಂದೆ ನಿನ್ನ ಪವಿತ್ರ ನಿನ್ನ ಆರೋಗ್ಯದ ಹಸ್ತ ಸ್ವಾಮಿ ಆ ಕಾಲದ ಮೇಲೆ ಅದು ಇರಲಿ ಮತ್ತು ನೀನು ಮುಟ್ಟು ಸ್ವಾಮಿ ಅವರು ಸಂಪೂರ್ಣವಾಗಿ ಆರೋಗ್ಯವನ್ನು ಹೊಂದಿ ತಮ್ಮ ಕುಟುಂಬ ಮಕ್ಕಳ ಜೊತೆಗೆ ಈ ಸಬ್ಬತ್ತಿನ ಒಂದು ಕೂಟಕ್ಕೆ ಮತ್ತು ಆರಾಧನೆಗೆ ಹೋಗಿ ನಿನಗೆ ಕೃತಜ್ಞತೆಯ ಕಾಣಿಕೆಯನ್ನು ಸಲ್ಲಿಸುವಂತ ಸೌಭಾಗ್ಯದಲ್ಲೂ ನಡೆಸು. ಸಂತೋಷ್ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಪ್ರಿಯ ಸ್ವಾಮಿ, ಅವರಿಗೆ ಯಾವ ಒಂದು ತೊಂದರೆ ಇದೆಯೋ ಸ್ವಾಮಿ ನಮಗೆ ಗೊತ್ತಿಲ್ಲ, ನೀನು ಎಲ್ಲವನ್ನೂ ಬಲ್ಲಂತ ತಂದೆ ನೀನಾಗಿರುವಾಗ ಕರ್ತನೆ ಆ ಸಂತೋಷ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಿಕೊಳ್ಳುವಾಗ ಅವರಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದಾರೆ, ಏನಾದ್ರೂ ಗಂಡಾಂತರಗಳಿದ್ದಾರೆ, ತೊಂದರೆಗಳಿದ್ದಾರೆ ತಂದೆ ಎಲ್ಲವನ್ನು ತೆಗೆದು ಹಾಕಿ ಆ ಕುಟುಂಬವನ್ನು ಸಂಪೂರ್ಣವಾಗಿ ನೀನು ಆಶೀರ್ವದಿಸು ಎಂಬುದಾಗಿ ನಲ್ಲಿ ಬೇಡಿಕೊಂತರಾಗಿದ್ದೇವೆ. ಮತ್ತು UPS ಬ್ಯಾಟ್ರಿ ಅವಶ್ಯಕತೆ ಇದೆ ಜೂಮ್ ಕಾರ್ಯ ಮುಖಾಂತರವಾಗಿ ಎಂಬುದಾಗಿ ಬೋಧಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಕರ್ತನೆ. UPSಗೋಸ್ಕರವಾಗಿ ಅವರು ಸಾಕಷ್ಟು ಪ್ರಾರ್ಥನೆಯನ್ನು ಕೂಡ ಮಾಡಿರ್ಬೋದು ದೇವ. ನಿನ್ನ ಕೃಪೆ ನಿನ್ನ ಆಶೀರ್ವಾದ ಅದು ಎಲ್ಲಿದೋ ನಮ್ಗೆ ಗೊತ್ತಿಲ್ಲ ಕರ್ತನೆ. ನೀನು ಭಕ್ತಾದಿಗಳ ಮುಖಾಂತರವಾಗಿ ಸೇವಕರ ಮುಖಾಂತರವಾಗಿ ತಂದೆ ಇವತ್ತೇ ನಾವು ಮಾಡಿರ್ತಕ್ಕಂಥ ಪ್ರಾರ್ಥನೆ ಸ್ವಾಮಿ ದಾನಿಗಳಾಗಿರ್ತಕ್ಕಂಥ ಜನರ ಒಂದು ಹೃದಯಕ್ಕೆ ಅದು ಮುಟ್ಟಲಿ ಕರ್ತನೆ. ಅವರು ಯಾವುದೇ ರೂಪದಲ್ಲಿ ತಂದೆ ಅವರು ಬೋಧಕರಿಗೆ ಕಾಣಿಸಿಕೊಂಡು ನಾನು ಈ UPSಗೋಸ್ಕರವಾಗಿ ನಾನು ಹಣವನ್ನು ಕೊಡುತ್ತೇನೆ ಮತ್ತು ನಾವು ಈ ಸ್ವಲ್ಪ ಹಣದ ವ್ಯವಸ್ಥೆನೂ ಕೂಡ ಬೇರೆ ಕಡೆ ಮಾಡುತ್ತೇವೆ ಎಂಬುವಂತ ಒಂದು ಜ್ಞಾನವನ್ನು ಸ್ವಾಮಿ ಅವರಿಗೆ ಬರಲಿ. ಈ ಎಲ್ಲಾ ಪ್ರಿಯ ಮಕ್ಕಳು ಸ್ವಾಮಿ ನಿನ್ನ ಹತ್ತಿರ ಸ್ವಾಮಿ ಅವರು ಅವರ ಆರೋಗ್ಯಕ್ಕೋಸ್ಕರವಾಗಿಯೂ ಕುಟುಂಬಕ್ಕೋಸ್ಕರವಾಗಿಯೂ ಮತ್ತು UPS ಬ್ಯಾಟ್ರಿಗೋಸ್ಕರ ಅವರು ಕೇಳಿಕೊಂಡಿರುವಾಗ ನಮ್ಮ ಎಲ್ಲಾ ಮನವಿಗಳನ್ನು ಸ್ವಾಮಿ ನೀನು ಸ್ವೀಕರಿಸು ಮತ್ತು ಅದರ ಒಂದು ಆಶೀರ್ವಾದನ ಕೊಡು ಎಂಬುದಾಗಿ ಈ ಪರಿಶುದ್ಧ ಪವಿತ್ರ ಪ್ರಾರ್ಥನೆಯನ್ನು ನಮ್ಮ ಮುದ್ದು ರಕ್ಷಕನು ನಮ್ಮ ಒಡೆಯನು ಆಗಿರ್ತಕ್ಕಂಥ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ
ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಈ ಪರಿಶುದ್ಧ ಪ್ರಾರ್ಥನೆಗಳಿಗೆ ನಾವು ಉತ್ತರವನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಆಮೇನ್ ಆಮೇನ್. ಎರಡನೇ ಪ್ರಾರ್ಥನೆಯನ್ನ ಹಿರಿಕರಂತ ಸುಭಾಷ್ ಅವರು ಮಾಡ್ತಾರೆ. ಹಿರಿಕರಂತ ಸುಭಾಷ್ ಅವರು. ಸೊ ನಿಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಕೇಳ್ದಾಗೆ ಬರ್ತಾವನಪ್ಪ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಕೇಳ್ತಾ ಇದೆ ಮಾಡಿ. ಸರ್ ಸೌಂಡ್ ಕೇಳ್ತಾ ಇದೆ ನನಗೆ ಇಲ್ಲಿ. ಹೌದೌದು ಕೇಳಿಸ್ತಾ ಇದೆ ಬರೇರ್ ಮಾಡಿ. ಇದು ಹೋಯ್ತು ಸರ್, ಇದು ನಮ್ದು ಡಿಸ್ಪ್ಲೇ ಹೋಯ್ತು. ಓಕೆ ಡಿಸ್ಪ್ಲೇ ಹೋಯ್ತು, ಬೇರೆ ಕೊಡಿ ಸರ್. ಓಕೆ. ಸೊ ಎರಡನೇ ಪ್ರಾರ್ಥನೆಯನ್ನ ನಾನೇ ಮಾಡ್ತೀನಿ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡ್ತಕ್ಕಂತ ಪರಲೋಕದ ದೇವರೇ, ಕರ್ತನೆ ಈ ಒಂದು ಸಂಜೆ ವೇಳೆಗಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನೀನು ಮಾಡಿರ್ತಕ್ಕಂಥ ಅಪಾರವಾದಂತಹ ಪ್ರೀತಿ ಕರುಣೆಗಳಿಗಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಈ ಸಮಯದಲ್ಲಿ ದೇವರೇ ಹಿರಿಕರಂತ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಕರ್ತನೆ. ವಿಕ್ರಮ್ ಕೋಲ್ಕರ್, ವಿನಯ್ ಕೋಲ್ಕರ್ ಮತ್ತು ಮತ್ತೊಬ್ಬ ಸಹೋದರರಿಗಾಗಿ ನವೀನ್ ಕೋಲ್ಕರ್ ಅವರಿಗಾಗಿ ನಾವು ಪ್ರಾರ್ಥನೆ. ಎಲ್ಲರನ್ನ ಆಶೀರ್ವಾದ ಮಾಡು, ಆರೋಗ್ಯವನ್ನು ಕೊಡು. ಮಮತಾ ಅವರ ಹೊಟ್ಟೆ ನೋವಿನ ಸಮಸ್ಯೆಗಾಗಿ ಪ್ರಾರ್ಥನೆ. ಅವರನ್ನು ಮುಟ್ಟು ಗುಣಪಡಿಸು ಸ್ವಾಮಿ. ಸೌಮ್ಯ ಕುಟುಂಬದ ಸಮಸ್ಯೆಯಿಂದ ಪರಿಹರಿಸು, ನಿನ್ನ ಸಹಾಯದ ಹಸ್ತವನ್ನು ಕೊಡು. ಪಾಲ್ರಾಜ್ ಅವರ ಕುಟುಂಬಕ್ಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ ನಿನ್ನ ಕೃಪೆ, ನಿನ್ನ ಆಶೀರ್ವಾದದಿಂದ ಅವರನ್ನು ತುಂಬಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ರಾಜ. ವಿಶೇಷವಾಗಿ ಕರ್ತನೆ ಕುಮಾರ್ ಅವರ ಆರೋಗ್ಯಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನ ಆಶೀರ್ವಾದ ಮಾಡು, ಅವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಪಾಲ್ರಾಜ್ ಅವರು ಗ್ಲಾಡಿಸ್ ಅವರು ಕ್ರಿಸ್ತನಲ್ಲಿ ನಿದ್ದೆ ಹೋಗಿದ್ದಾರೆ ಸ್ವಾಮಿ. ದೇವರೇ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ. ಕಳೆದುಕೊಂಡಿರ್ತಕ್ಕಂಥ ಪ್ರಿಯರನ್ನ ಮತ್ತೆ ಸಂಧಿಸ್ತೇವೆ ಅಂತಕ್ಕಂಥ ನಿರೀಕ್ಷೆಯನ್ನು ಅವರಿಗೆ ಕೊಡು. ಸಂದೀಪ್ ಡ್ಯಾನಿಗಾಗಿ ನಾವು ಪ್ರಾರ್ಥನೆ. ಅವ್ರಿಗೆ ಆರೋಗ್ಯವನ್ನು ಕೊಡು, ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಮೂರನೇ ಪ್ರಾರ್ಥನೆಯನ್ನ ಬದುಕರಂತ ಎಂ ರಾಜ್ ಅವರು ಮಾಡ್ತಾರೆ. ಸ್ವಾಮಿ, ತಂದೆಯಾದ ದೇವರೇ, ಒಡೆಯನೇ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಈ ಕೃಪೆಗಾಗಿ, ದಯೆಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಇಷ್ಟು ಹೊತ್ತು ನಿನ್ನ ವಾಕ್ಯದಲ್ಲಿ ನಾವೆಲ್ಲರೂ ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮವನ್ನ ಕಲಿಯುವಂತ ಸೌಭಾಗ್ಯವನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ಸ್ತೋತ್ರ. ಸಂದೇಶ ತಂದಂತ ಪ್ರಿಯ ಸಹೋದರಿಗಾಗಿ ಸ್ತೋತ್ರಪ್ಪ ಸ್ವಾಮಿ. ಸಹೋದರ ಜಾನ್ಸನ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ. ನಿಮ್ಮ ಪರಿಶುದ್ಧವಾದ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸ್ತಾ ಇದ್ದೀರಿ. ಇದಕ್ಕಾಗಿ ಸ್ತೋತ್ರ. ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಆಶೀರ್ವದಿಸ್ರಿ, ಬಲಪಡಿಸ್ರಿ, ಶಕ್ತಿಗೊಳಿಸ್ರಿ, ಆತ್ಮಿಕವಾಗಿ ಅಭಿವೃದ್ಧಿ ಪಡಿಸ್ರಿ. ನಿಮ್ಮ ಸೇವೆಯಲ್ಲಿ ಉಪಯೋಗಿಸ್ಕೊಳ್ರಿ ಸ್ವಾಮಿ. ಕಾರ್ಯಕ್ರಮ ನಡೆಸ್ತಕ್ಕಂಥ ಪ್ರಿಯ ಸಹೋದರರಂತ ಬೋಧಕರಂತ ಸುರೇಂದ್ರ ಅವರನ್ನ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆ ಮಾಡಲು ಬಲಾಧಿಕ್ಯಗಳನ್ನು ಕೊಟ್ಟು ಆಶೀರ್ವಾದದಾಯಕವಾದ ಜೀವಿತವನ್ನು ಅನುಗ್ರಹಿಸಿ ಯಾವ ಕೊರತೆ ಇಲ್ಲದೆ ಈ ಸೇವೆ ಅಭಿವೃದ್ಧಿ ಹೊಂದಲು ಬೇಕಾದ ಎಲ್ಲಾ ಸಹಾಯಗಳನ್ನು ಒದಗಿಸಿಕೊಡು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ದಿನದಿಂದ ದಿನಕ್ಕೆ ನಿನ್ನ ಭಕ್ತಿಯಲ್ಲಿ ನಾವು ಹೆಚ್ಚಾಗಿ ಬೆಳೆಯಲು, ಹೆಚ್ಚು ಕುಟುಂಬಗಳನ್ನ ನಿನ್ನ ಹಟ್ಟಿಗೆ ತರಲು ನಮ್ಮೆಲ್ಲರನ್ನು ಉಪಯೋಗಿಸು. ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನಿನ್ನ ಯಾಜಕೋದ್ಯೋಗದ ಭಾಗವು ನಿನ್ನನ್ನು ನಂಬಿರುವಂತಹ ವಿಶೇಷವಾಗಿ ಸತ್ಯದ ಸಭೆಯಲ್ಲಿ ನಿನ್ನನ್ನು ಆರಾಧಿಸುವಂತ ಪ್ರತಿಯೊಬ್ಬ ನಿನ್ನ ಮಗನ ಮೇಲೆಯೂ ನಿನ್ನ ಮಗಳ ಮೇಲೆಯೂ ಇದೆ ಸ್ವಾಮಿ. ನಾವು ಪ್ರತಿಯೊಬ್ಬರನ್ನು, ನಮ್ಮ ನೆರೆಹೊರೆಯವರನ್ನು, ತಿಳಿದವರನ್ನು ತಿಳಿಯದವರನ್ನು ಸಹ ನಿನ್ನ ಹಟ್ಟಿಗೆ ಕರ್ಕೊಂಡು ಬರಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ದಿನನಿತ್ಯವೂ ನಮ್ಮದೊಂದು ಪ್ರಯತ್ನವಿರಲಿ. ನಾವೇ ವಾಕ್ಯವನ್ನು ಹೇಳಲಿಕ್ಕಾಗದೇ ಇದ್ರು ನಿನ್ನ ವಾಕ್ಯವನ್ನ ಸಂದೇಶಕರ, ನಿನ್ನ ಸೇವಕರ ಮುಖಾಂತರವಾಗಿ ಅವರು ಕೇಳುವಂತೆ ಮಾಡುವಂತ ಒಂದು ಅವಕಾಶವನ್ನಾದರೂ ಅವರ ಜೀವಿತದಲ್ಲಿ ನಾವು ತಂದು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಲು ಸಹಾಯ ಮಾಡು ಸ್ವಾಮಿ. ಹೀಗೆ ನಮ್ಮ ನೆರೆಹೊರೆಯವರಿಗೆ ನಿನ್ನ ಸ್ವಾರ್ಥಿಯು ಸಿಕ್ಕಿ ಅವರು ನಮ್ಮಂತೆಯೇ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಯಾಜಕ ವರ್ಗದವರಾಗಿ ನಿನ್ನ ರಾಜ್ಯದಲ್ಲಿ ಸ್ವಾಮಿ ಪ್ರವೇಶ ಮಾಡುವಂತಹ ಸೌಭಾಗ್ಯವನ್ನ ಅವರಿಗೂ ದೊರಕಿಸಿಕೊಟ್ಟಂತಾಗುವುದು ಕರ್ತವ್ಯ. ಅಂತ ಆಶೀರ್ವಾದಕ್ಕೆ ನಮ್ಮೆಲ್ಲರನ್ನ ನಡೆಸು. ಇದು ಸ್ವಾಮಿ, ವಿಶೇಷವಾಗಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮಕ್ಕಳಿಗಾಗಿ ಬೇಡುವಾಗ ಅವರೆಲ್ಲರ ಪ್ರಾರ್ಥನೆಗಳಿಗಾಗಿ ನೀನು ಉತ್ತರವನ್ನು ಕೊಟ್ಟಿದ್ದೀ. ಇದಕ್ಕಾಗಿ ಸ್ತೋತ್ರ.
ಈ ಸಮಯದಲ್ಲಿ ಸ್ವಾಮಿ ಸಹೋದರಿ ಜಾಸ್ಮಿನ್ ಅವರ ಗರ್ಭಫಲಕ್ಕಾಗಿ, ಅರ್ಚನಾ ಅವರ ಗರ್ಭಫಲಕ್ಕಾಗಿ, ವಿಜಯರಾಣಿ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ. ಈ 3 ಮಕ್ಕಳನ್ನ ಆಶೀರ್ವದಿಸು. ನೀನು ಗರ್ಭವನ್ನ ತೆರೆದು ಸಂತಾನವನ್ನು ಕೊಟ್ಟಾಗ ಮಾತ್ರ ಈ ಭೂಮಿ ಮೇಲೆ ಪಶು ಪಕ್ಷಿ ಪ್ರಾಣಿ ಮನುಷ್ಯರೆಲ್ಲರೂ ಸ್ವಾಮಿ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ. ಸಂತಾನ ಭಾಗ್ಯವು ಪುತ್ರ ಸಂತಾನವು ಯೆಹೋವನ ಸ್ವಾಸ್ಥ್ಯವಾಗಿದೆ ಸ್ವಾಮಿ. ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ನಿನ್ನ ಮಕ್ಕಳು ಈ ಒಂದು ವರಕ್ಕಾಗಿ ನಿನ್ನನ್ನು ಪ್ರಾರ್ಥಿಸುವಾಗ ಹನ್ನೆಳ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ನೀನಾಗಿದ್ದೆ ತಂದೆಯೇ. ಈ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅವರ ಗರ್ಭವನ್ನು ತೆರೆದು ಅವರಿಗೆ ಪುತ್ರ ಸಂತಾನವನ್ನು ಗರ್ಭಫಲವನ್ನು ಅನುಗ್ರಹಿಸಿ ಮುಂದಿನ ವರ್ಷ ಇದೇ ದಿನಗಳಲ್ಲಿ ಸ್ವಾಮಿ ನೀನು ಕನ್ನಡಿಗೆ ಹೇಳಿದ ಹಾಗೆ ಈ ಮಕ್ಕಳು ಸಹ ನಿನ್ನ ಆಲಯಕ್ಕೆ ನೀನು ಕೊಡುವಂತ ಮಕ್ಕಳನ್ನ ಕರ್ಕೊಂಡು ಬರುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ ಮೌನ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ ಅವರ ಮೇಲೆ ಇರಲಿ. ಅವ್ರನ್ನ ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಅನಿಲ್ ಅವರ ಬಾಳ ಸಂಗಾತಿಗಾಗಿ ಪ್ರಾರ್ಥಿಸ್ತೇವೆ. ನೀನು ಅವರಿಗೆ ಸಹಾಯ ಮಾಡು. ಅವ್ರಿಗೆ ಸಿಗಬೇಕಾದಂತ ಬಾಳ ಸಂಗಾತಿಯನ್ನು ಒದಗಿಸಿಕೊಡು. ಅವರ ಜೀವನ ಸಂಗಾತಿಯನ್ನು ಅವರು ಮಾಡಿಕೊಂಡವರಾಗಿ ಕುಟುಂಬಸ್ಥರಾಗಿ ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯ ಕೊಡು. ವಿಶೇಷವಾಗಿ ಕುಟುಂಬದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ಯಾರ್ಯಾರಿಗೆ ಯಾವ ರೀತಿಯಾದಂತ ಸಮಸ್ಯೆ ಇದೆಯೋ ನೀನು ಬಲ್ಲಂತ ದೇವರಾಗಿದೆ ಸ್ವಾಮಿ. ಎಲ್ಲರನ್ನ ನೀನು ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ನಿನ್ನ ಭಯ, ಭಕ್ತಿ ಪ್ರತಿಯೊಂದು ಕುಟುಂಬದಲ್ಲಿ ಈ ಒಂದು ಕೂಟದಲ್ಲಿ ಭಾಗವಹಿಸಿ ನಿನ್ನನ್ನು ಆರಾಧಿಸುತ್ತಿರುವ ಪ್ರತಿಯೊಂದು ಕುಟುಂಬದಲ್ಲಿಯೂ ಸ್ವಾಮಿ ಆತ್ಮನ ಮುಖಾಂತರವಾಗಿ ಎಲ್ಲವೂ ಸ್ವಾಮಿ ಅನುಗ್ರಹವಾಗಲಿ. ಸಹೋದರ ರಾಬರ್ಟ್ ರವರ ಪ್ರಯಾಣಕ್ಕಾಗಿ ಪ್ರಾರ್ಥಿಸ್ತೇವೆ. ಅವ್ರನ್ನ ಆಶ್ವಾಸಪ್ಪ, ಪ್ರಯಾಣದ ಸುರಕ್ಷತೆಯನ್ನು ಕೊಡು. ಸುಖಕರವಾಗಿ ಅವರು ಸೇರಬೇಕಾದ ಸ್ಥಳವನ್ನು ಸೇರಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನ ಮಾಡಿ ನೀನನ್ನು ಮಹಿಂಪಡಿಸುವಂತೆ ಸಹಾಯ ಮಾಡು. ಈ ರಾತ್ರಿ ನಮ್ಮೆಲ್ಲರನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಸುಖ ನಿದ್ರಿಸು, ಕ್ಷೇಮಗಳನ್ನು ಕೊಡು. ಬೆಳಗ್ಗೆ ಸಂತೋಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ ನಿನ್ನ ಪರಿಶುದ್ಧವಾದ ವಾಕ್ಯದ ಬಳಿಗೆ ಬರುವಂತೆ ಕಾರ್ಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೆನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ನೀವು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದ ನಮ್ಮ ತಂದೆಯಾದ ದೇವರ ಪ್ರೀತಿ ಹಾಗೂ ನಮಗೆ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂತ ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದಿಗೂ ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ಈ ಜೂಮ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಕ್ಕಂತ ಸುರೇಂದ್ರ ಬೋಧಕರು ಹಾಗೂ ಅವ್ರ ಕುಟುಂಬ ಪರಿವಾರ ಮಡದಿ ಮಕ್ಕಳೊಂದಿಗೂ ಮತ್ತು ಜೂಮಿನಲ್ಲಿ ಭಾಗವಹಿಸಿ ಪ್ರತಿನಿತ್ಯವೂ ಮುಂಜಾನೆ ಮತ್ತು ಈ ರಾತ್ರಿ ಹೊತ್ತಿನಲ್ಲಿ ವಾಕ್ಯದ ಆಹಾರವನ್ನು ಸೇವಿಸ್ತಕ್ಕಂತ ಮಕ್ಕಳೊಂದಿಗೂ ಹಾಗೂ ವಿಜ್ಞಾಪನೆಗಳನ್ನು ನಿನ್ನ ಮುಂದೆ ತಂದಿಟ್ಟಿರ್ತಕ್ಕಂತ ಪ್ರತಿಯೊಂದು ಭಕ್ತಾದಿಗಳನ್ನು ಮತ್ತು ಕರ್ತನಾದ ದೇವರೇ ಅವರಿಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂತ ನಿನ್ನ ಮಕ್ಕಳೊಂದಿಗೂ ಇಂದಿನ ದಿವಸ ಸಬ್ಬತ್ ಪಾಠಶಾಲೆಯನ್ನು ನಡೆಸಿಕೊಟ್ಟಿರ್ತಕ್ಕಂತ ಸಹೋದರರೊಂದಿಗೂ ಹಾಗೂ ಎಲ್ಲರೊಂದಿಗೂ ಇದ್ದು ನೆಲೆಗೊಂಡು ಆಶೀರ್ವದಿಸಿಕೊಂಡು ಬೇಡ್ತೇವೆ ಪ್ರಭುವೇ. ಆಮೇನ್. ಆಮೇನ್. ಆಮೇನ್.